ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಈ ಯೂಟ್ಯೂಬ್ ವಿಡಿಯೋಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇತಿಹಾಸದಲ್ಲಿ ಕಾಲಗಣನೆ ಮತ್ತು ಕಾಲ ವಿಭಜನೆ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಗೊತ್ತಿದೆ ವಿದ್ಯಾರ್ಥಿಗಳು, ನಮಗೆಲ್ಲ ಇತಿಹಾಸ ಅನ್ನುವಂಥದ್ದು ಗತಕಾಲದಲ್ಲಿ ಘಟಿಸಿ ಹೋಗಿರುವ ಘಟನೆಗಳ ಕಾಲಾನುಕ್ರಮದ ಅಧ್ಯಯನ ಅಂತ ಹೇಳಿ. ಇಲ್ಲಿ ಯಾಕೆ ಕಾಲಾನುಕ್ರಮ ಅನ್ನುವಂಥ ಪದವನ್ನು ನಾವು ಪರ್ಟಿಕ್ಯುಲರ್ ಆಗಿ ಬಳಸ್ತೀವಿ ಅಂತ ಹೇಳಿದ್ರೆ, ಘಟನೆಗಳು ಆಗಿರುವ ಅನುಕ್ರಮದಲ್ಲಿಯೇ ಅಧ್ಯಯನ ಮಾಡಿದ್ರೆ ಅದು ಇತಿಹಾಸ ಆಗುತ್ತೆ. ಒಂದಾದ ನಂತರ ಒಂದು ಘಟನೆಗಳು ಘಟಿಸಿರುವಂಥದ್ದು, ಅದು ಯಾವುದೇ ಇತಿಹಾಸ ತಗೊಂಡ್ರೂ ಸರಿ, ಅದು ಭಾರತದ ಇತಿಹಾಸ ಇರ್ಬೋದು, ಇನ್ನು ಸ್ವಲ್ಪ ನಾವು ಕೆಳಗಡೆ ಬಂದರೆ ಕರ್ನಾಟಕ ಇತಿಹಾಸ ಇರ್ಬೋದು, ಅಥವಾ ಭಾರತ ಇತಿಹಾಸವನ್ನು ಬಿಟ್ಟು ಜಾಗತಿಕ ಇತಿಹಾಸ ಅಂತ ಹೋದ್ರೆ ಇರ್ಬೋದು, ಅಥವಾ ಯುರೋಪಿಯನ್ ಇತಿಹಾಸ, ಅಮೆರಿಕದ ಇತಿಹಾಸ, ಚೀನಾ ಇತಿಹಾಸ, ಜಪಾನ್ ಇತಿಹಾಸ, ಈ ಯಾವುದೇ ಇತಿಹಾಸ ತಗೊಂಡ್ರೂ ಕೂಡ ಆ ಘಟನೆಗಳನ್ನು ನಾವು ಅಧ್ಯಯನ ಮಾಡೋದು ಕಾಲಾನುಕ್ರಮದಲ್ಲಿಯೇ. ಹಾಗಾಗಿ ಇತಿಹಾಸದಲ್ಲಿ ಕಾಲಾನುಕ್ರಮಣಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗೇನೆ ಕಾಲ ವಿಭಜನೆ ಅಂತ ಹೇಳ್ತಾರೆ, ಪೀರಿಯಡೈಸೇಷನ್ ಅಂತ ಕರಿತೀವಿ ನಾವು. ಇದರಲ್ಲಿ ಹೇಗೆ ನಾವು ಇತಿಹಾಸದ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಅಧ್ಯಯನ ಮಾಡ್ತೀವೋ ಹಾಗೆ ಅವುಗಳನ್ನು ಅಧ್ಯಯನದ ಅನುಕೂಲಕ್ಕಾಗಿ ವಿಭಜನೆ ಕೂಡ ಮಾಡ್ಕೋತೀವಿ. ಅಂದ್ರೆ ಈ ಯುಗಗಳ ಕಲ್ಪನೆ ಅಂತಿದೆ, ಅದರಲ್ಲಿ ನಾವು ಅನೇಕ ಯುಗಗಳನ್ನು ನೋಡ್ಬೋದು. ಮೊದಲನೇದಾಗಿ ನಾವು ಹೇಳೋದಾದ್ರೆ, ಈ ಇತಿಹಾಸವನ್ನು ನಾವು ತಗೊಂಡ್ರೆ ಪ್ರಾಚೀನ ಯುಗ, ಮಧ್ಯಕಾಲೀನ ಯುಗ, ಆಧುನಿಕ ಯುಗ ಅಂತ ಸ್ಥೂಲವಾಗಿ ಅಂದ್ರೆ ಬಹಳ ಮುಖ್ಯವಾಗಿ 3 ವಿಭಾಗ ಮಾಡ್ಕೊಂಡು ಅಧ್ಯಯನ ಮಾಡ್ತೀವಿ. ಇದು ಸಾಮಾನ್ಯವಾಗಿ ಎಲ್ಲ ಇತಿಹಾಸಗಳಿಗೂ ಕೂಡ ಅನ್ವಯವಾಗುವಂಥ ಒಂದು ವರ್ಗೀಕರಣ ಇದು, ಅಥವಾ ಒಂದು ಕಾಲ ವಿಭಜನೆ ಇದು. ಉದಾಹರಣೆಗೆ ಕರ್ನಾಟಕದ ಪ್ರಾಚೀನ ಇತಿಹಾಸ, ಕರ್ನಾಟಕದ ಮಧ್ಯಕಾಲೀನ ಇತಿಹಾಸ, ಕರ್ನಾಟಕದ ಆಧುನಿಕ ಇತಿಹಾಸ, ಅಥವಾ ಆಧುನಿಕ ಕರ್ನಾಟಕದ ಇತಿಹಾಸ, ಮಧ್ಯಕಾಲೀನ ಕರ್ನಾಟಕದ ಇತಿಹಾಸ, ಕರ್ನಾಟಕದ ಪ್ರಾಚೀನ ಇತಿಹಾಸ, ಹೀಗೆ ಅಧ್ಯಯನ ಮಾಡ್ತೀವಿ. ಇದನ್ನು ಭಾರತಕ್ಕೂ ಕೂಡ ಅನ್ವಯ ಮಾಡ್ಬೋದು. ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ ಅಂತೇಳಿ. ಹಾಗೆ ಯುರೋಪಿಯನ್ ಇತಿಹಾಸಕ್ಕೂ ಅಪ್ಲೈ ಮಾಡ್ಬೋದು, ಅಥವಾ ಜಾಗತಿಕ ಇತಿಹಾಸಕ್ಕೂ ಕೂಡ ನಾವು ಇದನ್ನು ಅಪ್ಲೈ ಮಾಡಬಹುದು. ಈ 2 ಕಲ್ಪನೆಗಳೇನಿದ್ದಾವೆ ಇತಿಹಾಸದಲ್ಲಿ ಬಹಳ ಮುಖ್ಯವಾಗಿರುವಂಥವು ಇತಿಹಾಸದ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಇವುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಈ ವಿಡಿಯೋದಲ್ಲಿ ಮಾಡೋಣ. ಹಾಗಾದ್ರೆ ಕಾಲಗಣನೆ ಅಂದ್ರೆ ಏನು, ಅಥವಾ ಕ್ರೊನಾಲಜಿ ಅನ್ನುವಂಥ ಪದ ನಾವಿಲ್ಲಿ ನೋಡ್ತಾ ಇದ್ದೀವಿ. ವಾಟ್ ಈಸ್ ಕ್ರೊನಾಲಜಿ ಅಂದ್ರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಘಟನೆಗಳು ಆಗಿ ಹೋಗಿರುವ ಕ್ರಮದಲ್ಲಿಯೇ ಅವುಗಳನ್ನು ಪುನರಚಿಸುವುದು, ಅಥವಾ ಅವುಗಳನ್ನು ಅಧ್ಯಯನದ ಅನುಕೂಲಕ್ಕಾಗಿ ಬರೆದಿಡುವಂಥದ್ದು, ಅದನ್ನೇ ಪುನರಚನೆ ಅಂತ ಕರಿತೀವಿ. ಅಥವಾ ಇದನ್ನು ಇತಿಹಾಸದ ಪುನರಚನೆ ಅಂತ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಸೊ ಇದನ್ನೇ ನಾವು ಕಾಲಗಣನೆ ಅಂತ ಕರಿತೀವಿ. ಈ ಕಾಲಗಣನೆಗೆ ನಾವು ಇಲ್ಲಿ ಶಕವರ್ಷಗಳನ್ನು ಬಳಸೋದನ್ನು ನೋಡ್ಬೋದು. ಅವನ್ನ ಇಂಗ್ಲಿಷಲ್ಲಿ ಎರಾ ಅಂತ ಕರೀತಾರೆ, ERA, ಎರಾ. ಸೊ ಏನದು ಶಕವರ್ಷಗಳಂತಂದ್ರೆ, ಅನೇಕ ರೀತಿಯ ಶಕವರ್ಷಗಳನ್ನು ನಾವು ಇತಿಹಾಸದಲ್ಲಿ ಬಳಸೋದನ್ನು ನೋಡ್ಬೋದು. ನಮ್ಮ ಭಾರತದ ಇತಿಹಾಸ ತೆಗೆದುಕೊಂಡ್ರೆ ಶಾಲಿವಾಹನ ಶಕ ಬಳಸ್ತೀವಿ, ವಿಕ್ರಮ ಶಕ ಬಳಸ್ತೀವಿ, ಕಲ್ಯಾಣದ ಚಾಲುಕ್ಯ ಅರಸ ವಿಕ್ರಮ ಶಕ ಅಂದ್ರೆ ಚಾಲುಕ್ಯ ವಿಕ್ರಮ ಶಕ ಅಂತಿದೆ, ಹರ್ಷ ಶಕ ಅಂತಿದೆ, ಗುಪ್ತ ಶಕ ಅಂತಿದೆ. ಇವನ್ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂಥ ಬಿಜ್ಜಳ ಕೂಡ ತನ್ನದೇ ಅಂತ ಶಕವನ್ನು ಆರಂಭ ಮಾಡಿದ್ದ ಅಂತಾರೆ, ಬಿಜ್ಜಳ ಶಕ ಅಂತೇಳಿ. ಅನೇಕ ಶಕ ವರ್ಷಗಳಿದ್ದಾವೆ. ಇವುಗಳನ್ನು ನಾವು ಕಾಲಗಣನೆಗೆ ಬಳಸ್ತೀವಿ. ಸೊ ಇವುಗಳು ಹೇಗೆ ಆರಂಭ ಆದವು ಅನ್ನುವಂಥದ್ದು ಮತ್ತೊಂದು ಬಹಳ ಮುಖ್ಯವಾದಂಥ ಅಂಶ, ಇತಿಹಾಸ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾಗಿರೋದು. ಸರ್ವೇ ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ಕಾಲಗಣನೆಗೆ ಪ್ರಸ್ತುತ ಶಕವರ್ಷ ಅಥವಾ ಕ್ರಿಸ್ತ ಶಕವರ್ಷ ಅಂತ ಹೇಳ್ತೀವಿ. ಅದನ್ನ ನಾವು ಪ್ರಸಕ್ತ ಶಕವರ್ಷ ಅಂತ ಕೂಡ ಕರೆಯುವಂಥ ಒಂದು ಅಭ್ಯಾಸ ಇವತ್ತು ಇದೆ. ಸೊ ಇವೆಲ್ಲ ಹೇಗೆ ಆರಂಭ ಆದವು ಅನ್ನುವಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಶಕವರ್ಷಗಳ ನಡುವಿನ ಹೋಲಿಕೆ ಅಂತ ಹೇಳ್ತೀವಿ ನಾವು, ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದು ನಮಗೆ ಸುಲಭ ಆಗುತ್ತೆ. ಯಾಕಂದ್ರೆ ಶಾಸನಗಳಲ್ಲಿ, ಅದರಲ್ಲೂ ಕೂಡ ಭಾರತೀಯ ಶಾಸನಗಳಲ್ಲಿ ಅನೇಕ ಶಕವರ್ಷಗಳನ್ನು ಬಳಸಿರ್ತಾರೆ. ಆ ವಿವಿಧ ಶಕವರ್ಷಗಳು ಮತ್ತು ಇವತ್ತಿಗೆ ನಾವು ಸಾಮಾನ್ಯ ಶಕವರ್ಷ ಅಂತ ಏನು ಬಳಸ್ತಾ ಇದ್ದೀವಿ, ಆ ಶಕವರ್ಷಕ್ಕೂ ಇರ್ತಕ್ಕಂಥ ಸಂಬಂಧ ಏನು, ಮತ್ತು ಈ ಭಾರತೀಯರು ಬಳಸ್ತಾ ಇದ್ದಂಥ ವಿವಿಧ ಶಕವರ್ಷಗಳನ್ನ ಇವತ್ತು ಜಾಗತಿಕವಾಗಿ ಬಳಸ್ತಾ ಇರ್ತಕ್ಕಂಥ ಸಾಮಾನ್ಯ ಶಕವರ್ಷ ಅಂತೇನಿದೆ, ಅಥವಾ ಪ್ರಸಕ್ತ ಶಕವರ್ಷ ಅಂತೇನಿದೆ, ಅದನ್ನ ನಾವು
ಹೇಗೆ ಇವುಗಳಿಗೆ ಅಪ್ಲೈ ಮಾಡಿ ಕಾಲಗಣನೆಯನ್ನು ಅರ್ಥ ಮಾಡ್ಕೋಬೇಕನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಸೊ ಇವುಗಳನ್ನು ನಾವು ಮುಂದಿನ ವಿಭಾಗದಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಶಕವರ್ಷಾರಂಭಗಳು ಹೇಗೆ ಆಗುತ್ತೆ ಅಥವಾ ಶಕವರ್ಷಾರಂಭ ಅಂದರೆ ಏನು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಮುಖ್ಯವಾದಂಥ ಘಟನೆ ಘಟಿಸಿದ ದಿನದಿಂದ ಕಾಲಗಣನೆ ಆರಂಭ ಆದರೆ ಅದನ್ನೇ ನಾವು ಶಕವರ್ಷಾರಂಭ ಅಂತ ಕರಿತೀವಿ. ಅಂದರೆ ಒಂದು ಘಟನೆ, ಅದು ಒಬ್ಬ ರಾಜನ ಸಿಂಹಾಸನ ರೋಹಣ ಇರ್ಬೋದು, ಅಥವಾ ಪಟ್ಟಾಭಿಷೇಕವಾದಂಥ ದಿನಾಂಕ ಅಥವಾ ವರ್ಷ ಇರ್ಬೋದು, ಅಥವಾ ಒಬ್ಬ ವ್ಯಕ್ತಿಯ ಜನನ, ಅದು ಕ್ರಿಸ್ತನ ಜನನ ಇರ್ಬೋದು, ಅಥವಾ ಇನ್ಯಾವುದಾದ್ರೂ ಬಹಳ ಮುಖ್ಯವಾದಂಥ ವ್ಯಕ್ತಿಯ ಜನನ ಇರ್ಬೋದು. ಇವುಗಳು ಪ್ರಮುಖವಾದಂಥ ಘಟನೆಗಳಂತ ಅನಿಸ್ಕೊಂಡ್ರೆ ಆ ಘಟನೆಗಳ ನಂತರದಿಂದ ಕಾಲಗಣನೆ ಆರಂಭ ಆಯಿತು. ಅಂದರೆ ಈ ಘಟನೆ ಘಟಿಸಿ ಇಂದಿಗೆ 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ, ಈ ರೀತಿ ಕಾಲಗಣನೆ ಆರಂಭ ಆಗುತ್ತೆ. ಅಥವಾ ಆ ಒಂದು ಕಾಲವನ್ನು ಇಟ್ಕೊಂಡು ಕಾಲಗಣನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನೇ ನಾವು ವರ್ಷಾರಂಭ, ಶಕವರ್ಷಾರಂಭ ಅಥವಾ ಬಿಗಿನಿಂಗ್ ಆಫ್ ಎ ನ್ಯೂ ಎರಾ ಅಂತೇಳಿ ಕರಿತೀವಿ. ಉದಾಹರಣೆಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಕ್ರಿಸ್ತ ಶಕ ಅಂತ ಹೇಳ್ತೀವಿ. ಈಗ ನಾವು ಪ್ರಸ್ತುತ 2022 ಕ್ರಿಸ್ತ ಶಕದಲ್ಲಿ ಇದ್ದೀವಿ. ಅಂದರೆ ಕ್ರಿಸ್ತ ಜನಿಸಿ ಇಂದಿಗೆ 2022 ವರ್ಷಗಳಾಗಿದೆ ಅನ್ನುವಂಥದ್ದು ಇದರ ಅರ್ಥ. ಹಾಗೆ ಹರ್ಷ ಶಕ ಅಂತಿದೆ. ಹರ್ಷ ತನ್ನ 16ನೇ ವಯಸ್ಸಿಗೆ ಅಧಿಕಾರಕ್ಕೆ ಬರ್ತಾನೆ. ಅಂದರೆ ಶಕವರ್ಷ 606ರಲ್ಲಿ ಅಂತ ಹೇಳ್ತಾರೆ. ಸೊ ಕ್ರಿಸ್ತ ಶಕ ವರ್ಷದ 606ನೇ ಇಸ್ವಿಯಲ್ಲಿ ಹರ್ಷ ಅಧಿಕಾರಕ್ಕೆ ಬಂದ. ಅಲ್ಲಿಂದ ಅವನ ಒಂದು ಶಕವರ್ಷ ಆರಂಭ ಆಯಿತು. ಅದನ್ನು ಹರ್ಷ ಶಕ ಅಂತ ಕರೆದರು. ಅದು ಪ್ರಮುಖವಾದಂಥ ಘಟನೆ ಆಗಿದ್ದರಿಂದ ಸೊ ಅವನ ಒಂದು ಜೀವಿತಾವಧಿಯಲ್ಲಿ ಆ ಕಾಲಗಣನೆ ಚಾಲ್ತಿನಲ್ಲಿ ಇತ್ತು. ಅವನ ಮರಣ ನಂತರವೂ ಕೆಲವು ಕಾಲ ಉತ್ತರ ಭಾರತದಲ್ಲಿ ಆ ಒಂದು ಶಕವರ್ಷ ಅಂದರೆ ಹರ್ಷ ಶಕ ಬಳಕೆಯಲ್ಲಿತ್ತು ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ. ಹಾಗಾಗಿ ಅವನು ಪಟ್ಟಕ್ಕೆ ಬಂದಂಥ ಘಟನೆ ಏನಿದೆ ಅದು ಪ್ರಮುಖವಾದಂಥ ಘಟನೆ. ಪರಿಣಾಮವಾಗಿ ಒಂದು ಹೊಸ ಕಾಲಗಣನೆ ಅಲ್ಲಿಂದ ಆರಂಭ ಆಯಿತು ಅಂತೇಳಿ. ಸೊ ಇನ್ನೂ ಒಂದಿದೆ, ಇಲ್ಲಿ ಹಿಜರಿ ಶಕ ಅಂತ ನೋಡ್ತಾ ಇದ್ದೇವೆ. ಶಕವರ್ಷ 622ರಿಂದ ಇದು ಒಂದು ಹೊಸ ಶಕ ಮಧ್ಯ ಏಷ್ಯಾದಲ್ಲಿ ಅಂದರೆ ಅರಬ್ ಭಾಗದಲ್ಲಿ ಆರಂಭ ಆಯಿತು ಅಂತೇಳಿ. ಇದರ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ಮೊಹಮ್ಮದ್ ಪೈಗಂಬರ್ ಅವರು 622ನೇ ಇಸ್ವಿನಲ್ಲಿ ತಮ್ಮ ಮಕ್ಕಾ ಅನ್ನುವಂಥ ನಗರವನ್ನು ಬಿಟ್ಟು ಯಾತ್ರೀಬ್ ನಗರಕ್ಕೆ ಹೋಗ್ತಾರೆ. ಅಂದರೆ ಮಕ್ಕಾವನ್ನು ತೊರೆದವರು ಯಾತ್ರೀಬ್ ನಗರಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಇಲ್ಲಿ ಅರಬ್ ಭಾಷೆಯಲ್ಲಿ ಹಿಜರಿ ಅಂದರೆ ಪ್ರಯಾಣವನ್ನು ಬೆಳೆಸುವುದು, ಅದು ವಲಸೆ ಹೋಗುವುದು ಅಂತೇಳಿ ಅರ್ಥ ಇದೆ. ಹಾಗಾಗಿ ಅದಕ್ಕೆ ಹಿಜರಿ ಶಕ ಅಂತ ಕರೀತಾರೆ ಅಂತ. ಸೊ ಇದು ಮತ್ತೊಂದು ಪ್ರಮುಖವಾದಂಥ ಘಟನೆ ಆ ಒಂದು ಮಧ್ಯ ಏಷ್ಯಾದ ಮಧ್ಯಕಾಲೀನ ಘಟ್ಟದಲ್ಲಿ. ಸೊ ಹಾಗಾಗಿ ಅದನ್ನು ಆಧಾರವಾಗಿ ಇಟ್ಕೊಂಡು ಹೊಸದೊಂದು ಶಕವರ್ಷ ಆರಂಭ ಆಯಿತು ಕಾಲಗಣನೆ ಮುಸ್ಲಿಂ ಒಂದು ಜಗತ್ತಿನಲ್ಲಿ. ಅದನ್ನು ನಾವು ಹಿಜರಿ ಶಕ ಅಂತೇಳಿ ಕರಿತೀವಿ ಅಂತ. ಸೊ ಹೀಗೆ ಪ್ರಮುಖವಾದಂಥ ಘಟನೆಗಳು ಘಟಿಸಿದ ಸಂದರ್ಭದಲ್ಲಿ ಅಥವಾ ಆ ಸಂದರ್ಭದಿಂದ ಕಾಲಗಣನೆ ಆರಂಭ ಆಗುತ್ತೆ. ಅದನ್ನೇ ನಾವು ವರ್ಷಾರಂಭ ಅಥವಾ ಶಕವರ್ಷಾರಂಭ ಅಂತೇಳಿ ಕರಿತೀವಿ, ಅಥವಾ ಹೊಸದೊಂದು ಕಾಲಗಣನೆ ಆರಂಭ ಅಂತೇಳಿ ಕರಿತೀವಿ. ಹಾಗಾದ್ರೆ ಕ್ರಿಸ್ತ ಶಕ ಆರಂಭ ಆಗಿ 2022 ವರ್ಷಗಳಾಯಿತು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ ನಾವು. ಆದರೆ ಈ ಕ್ರಿಸ್ತ ಹುಟ್ಟಿದ್ದು ಯಾವಾಗ, ಆ ಪರ್ಟಿಕ್ಯುಲರ್ ವರ್ಷವನ್ನು ಹೇಗೆ ಗುರುತಿಸಿದ್ರು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಇಲ್ಲಿ. ಸೊ ಇದಕ್ಕೆ ಇತಿಹಾಸಕಾರರು ಅಥವಾ ವಿದ್ವಾಂಸರು ಕೊಡುವಂಥ ಒಂದು ಆಧಾರ ಅಂತ ಹೇಳಿದ್ರೆ, ರೋಮ್ ನಗರ ಅಂದರೆ ಪ್ರಾಚೀನ ರೋಮ್ ನಗರ ಅಂತ ಹೇಳ್ತಾರೆ. ಅದು ಸ್ಥಾಪನೆಯಾದ 767 ವರ್ಷಗಳ ನಂತರ ಕ್ರಿಸ್ತ ಜನಿಸಿದ್ದ ಅಂತ ಹೇಳಿ. ಅಲ್ಲಿಂದ ಕ್ರಿಸ್ತ ಶಕ ಅನ್ನುವಂಥದ್ದು ಆರಂಭ ಆಯಿತು ಅಂತ ಹೇಳ್ತಾರೆ. ಇದನ್ನು ನಾವು ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ರೋಮ್ ನಗರ ಸ್ಥಾಪನೆ ಆಗಿದ್ದು ಯಾವಾಗ ಹಾಗಾದ್ರೆ ಅಂತ ಅಂದ್ರೆ, ಕ್ರಿಸ್ತ ಜನಿಸುವ 767 ವರ್ಷಗಳಿಗೂ ಹಿಂದೆ ರೋಮ್ ನಗರ ಸ್ಥಾಪನೆಯಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಕ್ರಿಸ್ತ ಜನಿಸಿ ಇಂದಿಗೆ 2022 ವರ್ಷ ಆಗಿದೆ. ಅದಕ್ಕೂ ಹಿಂದೆ 767 ವರ್ಷಗಳ ಹಿಂದೆ ರೋಮ್ ನಗರ ಸ್ಥಾಪನೆ ಆಗಿತ್ತು ಅಂತ. ಸೊ ಹಾಗಾದ್ರೆ ಈ ರೋಮ್ ನಗರ ಸ್ಥಾಪನೆಯಾಗಿ ಇವತ್ತಿಗೆ ಎಷ್ಟು ವರ್ಷಗಳಾಗಿದೆ ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳು ನೀವೇ ಲೆಕ್ಕ ಮಾಡುವಂಥ ಪ್ರಯತ್ನವನ್ನ ಮಾಡಿ. ಇಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನೀವೇ ಅರ್ಥ ಮಾಡಿಕೊಂಡು ಉತ್ತರವನ್ನು ಕಂಡುಕೊಳ್ಳ್ರಿ.
ಹಾಗಾದ್ರೆ ರೋಮ್ ನಗರವನ್ನು ಸ್ಥಾಪನೆ ಮಾಡಿದ್ರೆ ಯಾರಾದ್ರೂ ಒಬ್ರು ಇರ್ಬೇಕಲ್ಲ, ಅದು ಪ್ರಶ್ನೆ. ಹೌದು, ಪ್ರತೀತಿಯಂತೆ ಅಥವಾ ಒಂದು ನಂಬಿಕೆಯಂತೆ ರೋಮಲಸ್ ಮತ್ತು ರೀಮಸ್ ಅನ್ನುವಂಥ ಸಹೋದರರು ಈ ರೋಮ್ ನಗರವನ್ನ ಕ್ರಿಸ್ತ ಪೂರ್ವ ಅಂದ್ರೆ ಕ್ರಿಸ್ತ ಹುಟ್ಟುವುದಕ್ಕೂ ಮುನ್ನ 767 ವರ್ಷಗಳ ಹಿಂದೆ ಆ ನಗರವನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೆ ರೋಮ್ ನಗರ ಅನ್ನುವಂಥ ಹೆಸರು ಬಂದಿದೆ ಅಂತ. ಆ ರೋಮ್ ನಗರ ಸ್ಥಾಪನೆಯಾದ 767 ವರ್ಷಗಳ ನಂತರ ಕ್ರಿಸ್ತ ಜನಿಸಿದ, ಅಲ್ಲಿಂದ ಕ್ರಿಸ್ತ ಶಕ ಆರಂಭ ಆಯಿತು ಅಂತ ಹೇಳ್ತಾರೆ. ಈ ಎರಡನ್ನ ಸೇರಿಸಿದ್ರೆ ನಿಮ್ಗೆ ರೋಮ್ ನಗರ ಸ್ಥಾಪನೆಯಾಗಿ ಇಂದಿಗೆ ಎಷ್ಟು ವರ್ಷಗಳಾಗಿದೆ ಅನ್ನುವಂಥದ್ದು ಸಿಗುತ್ತೆ. ಅಂದ್ರೆ ಈ ಎರಡನ್ನ ಕೂಡಬೇಕು ನೀವು, ಪ್ರಸ್ತುತ ಕ್ರಿಸ್ತ ಶಕ ವರ್ಷ ಮತ್ತು ಆ ಹಿಂದೆ ಏನಿದೆ ಕ್ರಿಸ್ತ ಪೂರ್ವದ 767, ಅವೆರಡನ್ನ ಕೂಡಿಸಿದ್ರೆ ನಿಮ್ಗೆ ರೋಮ್ ನಗರ ಸ್ಥಾಪನೆಗೆ ಇಂದಿಗೆ ಎಷ್ಟು ವರ್ಷಗಳಾಗಿದೆ ಅನ್ನುವಂಥದ್ದು ಸಿಗುತ್ತೆ. ಇವತ್ತು ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಕೂಡ ಬಳಕೆಯಲ್ಲಿ ಇರ್ತಕ್ಕಂಥದ್ದು ಕ್ರಿಸ್ತ ಶಕ ವರ್ಷ ಅನ್ನುವಂಥದ್ದು, ಅಥವಾ ಕ್ರಿಸ್ತ ಶಕವನ್ನ ಕಾಲಗಣನೆಗೆ ಬಳಸ್ತಾ ಇದ್ವಿ ನಾವು. ಇದು ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾ ಇರತಕ್ಕಂಥ ಶಕವರ್ಷವಾಗಿರೋದ್ರಿಂದ ಇದನ್ನ ಸಾಮಾನ್ಯ ಶಕವರ್ಷ ಅಂತೇಳಿ ಇವತ್ತು ಗುರುತಿಸೋದನ್ನ ನೋಡ್ಬೋದು. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಮತ್ತು ಇತಿಹಾಸದ ಕೃತಿಗಳಲ್ಲಿ ನಾವು ಈ ಕಾಲವನ್ನ ಗುರುತಿಸುವಾಗ ಕ್ರಿಸ್ತ ಶಕಕ್ಕೆ ಬದಲು ಇವತ್ತು ಸ-ಶ-ವ ಅಂತ ಬಳಸ್ತಾರೆ. ಅಂದ್ರೆ ಸಾಮಾನ್ಯ ಶಕವರ್ಷ ಅಂತ ಅರ್ಥ ಅದದು. ಹಾಗೆ ಇನ್ನೂ ಒಂದು ಕೂಡ ಇದೆ, ಪ್ರ-ಶ-ವ ಅಂತ ಬಳಸ್ತಾರೆ. ಅದು ಕೂಡ ಇದೇ ಅರ್ಥವನ್ನು ಕೊಡುವಂತದ್ದು, ಪ್ರಸಕ್ತ ಶಕವರ್ಷ ಅಂತೇಳಿ. ಪ್ರಸಕ್ತ ಅಂದ್ರೆ ಪ್ರಸ್ತುತ. ಸೊ ಈ ವರ್ಷ ನಾವು ಯಾವ್ದನ್ನ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ವಿಡಿಯೋ ರೆಕಾರ್ಡ್ ಆಗುವಂತ ಕಾಲಕ್ಕೆ 2022ನೇ ವರ್ಷದಲ್ಲಿ ನಾವು ಇರುವುದರಿಂದ, ಸೊ 2022 ಅನ್ನುವಂಥದ್ದು ಪ್ರಸಕ್ತ ಶಕವರ್ಷ ಅಂತ ಹೇಳಿ, ಅಥವಾ ಇದನ್ನ ಸಾಮಾನ್ಯ ಶಕವರ್ಷ ಅಂತ ಕೂಡ ಕರೀತಾರೆ. ಇದು ಪ್ರಸ್ತುತ ಕ್ರಿಸ್ತ ಶಕಕ್ಕೆ ಬದಲಾಗಿ ಬಳಕೆ ಆಗ್ತಾ ಇರ್ತಕ್ಕಂಥ ಎರಡು ಹೊಸ ಹೆಸರುಗಳಷ್ಟೇನೆ. ವರ್ಷ ಕಾಲಗಣನೆ ಅದೇನೆ, ಶಕ ವರ್ಷ ಅಂದ್ರೆ ಕ್ರಿಸ್ತ ಶಕನ ಕಾಲಗಣನೆಯನ್ನೇ ಇಟ್ಕೊಂಡಿರೋದು, ಆದ್ರೆ ಅವುಗಳ ಹೆಸರನ್ನ ಮಾತ್ರ ಬದಲು ಮಾಡ್ಕೊಂಡಿದ್ರೆ ಅದು ಸಾಮಾನ್ಯ ಶಕ ವರ್ಷ ಮತ್ತು ಪ್ರಸಕ್ತ ಶಕ ವರ್ಷ ಅಂತೇಳಿ. ಈ ಮೂರಕ್ಕೂ ಕೂಡ ಒಂದೇ ಅರ್ಥ ಇರುವಂತದನ್ನ ನಾವು ಗಮನಿಸಬೇಕು. ಹಾಗಾದ್ರೆ ನಾವು ಇವತ್ತು ಬಳಸ್ತಾ ಇರ್ತಕ್ಕಂಥ ಕ್ಯಾಲೆಂಡರ್ ಯಾವುದು ಅಂತ ಹೇಳಿ, ಸಾಮಾನ್ಯವಾಗಿ ಜನರಲ್ ನಾಲೆಡ್ಜ್ ಕ್ವಶನ್ ಆಗಿ ಈ ಪ್ರಶ್ನೆನ ಕೇಳುವಂತ ಒಂದು ಸಂಭವನೀಯತೆ ಇರ್ತದೆ. ಇತ್ತೀಚಿನ ಪ್ರಶ್ನೆ ಇದನ್ನ ನಾವು ನೋಡ್ಬೋದು. ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಏನ್ ನಡೆದಿತ್ತು ಅದರಲ್ಲಿ ಜನರಲ್ ನಾಲೆಡ್ಜ್ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಆಕ್ಚುಲಿ ನಾವು ಬಳಸ್ತಾ ಇರ್ತಕ್ಕಂಥ ಕ್ಯಾಲೆಂಡರ್ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳಿ, ಅದು 1582 ಅಂದ್ರೆ 1582ನೇ ಇಸ್ವಿನಲ್ಲಿ ಜಾರಿಗೆ ಬಂತು, ಅಥವಾ ಅಂದಿನಿಂದ ಬಳಕೆಗೆ ಬಂತು ಅನ್ನುವಂಥದ್ದನ್ನು ನಾವು ಗುರುತಿಸಬಹುದು. ಹಾಗಾದ್ರೆ ನಮ್ಮನೇಲಿ ನಾವು ಬಳಸುವಂಥದ್ದು ಶಾಬಾದಿ ಮಠ ಕ್ಯಾಲೆಂಡರ್ ಅಥವಾ ಪ್ರಜಾವಾಣಿ ಕ್ಯಾಲೆಂಡರ್ ಅಥವಾ ಮಂಗಳ ದಿನದರ್ಶಿಕೆ ಅಂತ ನಾವು ಅಂದ್ಕೊಂಡ್ರೆ, ಅದು ಆ ಕ್ಯಾಲೆಂಡರ್ನ ಮುದ್ರಣ ಮಾಡಿರ್ತಕ್ಕಂಥ ಮುದ್ರಣಾಲಯದ ಹೆಸರದು. ಆದ್ರೆ ಆ ಕ್ಯಾಲೆಂಡರ್ನಲ್ಲಿ ಬಳಕೆ ಆಗಿರ್ತಕ್ಕಂಥ ಕಾಲಗಣನೆ, ಆ ತಿಂಗಳುಗಳು ಮತ್ತೆ ಆ ದಿನಾಂಕಗಳೆಲ್ಲ ವಿವರಗಳು ಏನಿದೆ ಅದು ಈ ಗ್ರೆಗೋರಿಯನ್ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತ ವಿವರಗಳು. ಆ ಬಾಕ್ಸ್ ಒಳಗಡೆನೆ ಮತ್ತೆ ನಮ್ಮ ಭಾರತೀಯ ಪಂಚಾಂಗಕ್ಕೆ ತಕ್ಕಂತೆ ಬೇರೆ ಬೇರೆ ತಿಥಿಗಳನ್ನ ಮತ್ತೆ ವಾರಗಳನ್ನ ಕೊಟ್ಟಿರ್ತಾರೆ. ಅವುಗಳನ್ನ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಒಂದೇ ಕ್ಯಾಲೆಂಡರ್ನಲ್ಲಿ ಎರಡು ವಿವರಗಳಿದಾವೆ ಅನ್ನುವಂಥದ್ದು. ಸೊ ಇಲ್ಲಿ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಒಂದು ತಿಂಗಳಿಗೆ ಫೆಬ್ರವರಿಯಲ್ಲಿ 28 ದಿನ, ಉಳಿದಂತೆ 30, 31 ದಿನ ಅಂತೇಳಿ ಲೆಕ್ಕಾಚಾರ ಮಾಡಿ ನಾವು ಒಂದು ತಿಂಗಳನ್ನ ಗುರುತಿಸ್ತೀವಿ. ಆದ್ರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಅಥವಾ ಭಾರತೀಯ ಪರಂಪರೆ ಪ್ರಕಾರ ಈ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಹೇಳ್ತೀವಿ, ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಮತ್ತೆ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಗುರುತಿಸುವಂತ ಒಂದು ಕಾಲಗಣನೆ ಏನಿದೆ, ಇದು ಒಂದು ತಿಂಗಳಿಗೆ, ಒಂದು ಮಾಸಕ್ಕೆ, ಮಾಸ ಅಂತ ಕರಿತೀವಿ ನಾವು, ಅದರಲ್ಲಿ ಎರಡು ಪಕ್ಷಗಳಂತೇಳಿ, ಒಂದು ಪಕ್ಷಕ್ಕೆ 15 ದಿನ ಅಂತೇಳಿ. ಸೊ ನೀವು ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ವಿಶೇಷವಾಗಿ ಶಾಬಾದಿ ಮಠ ಕ್ಯಾಲೆಂಡರ್ ಗಮನಿಸಿ, ಅಲ್ಲಿ ಅಮಾವಾಸ್ಯೆ ಆದ ಮರುದಿನದಿಂದ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ ಅಂತೇಳಿ ಹೀಗೆ ಚತುರ್ದಶಿವರೆಗೂ ಇರುತ್ತೆ. ಮತ್ತೆ ಹುಣ್ಣಿಮೆ ಶುರುವಾಗುತ್ತೆ. ಹುಣ್ಣಿಮೆ ಆದ ನಂತರ ಮತ್ತೆ ಪಾಡ್ಯ ಬರುತ್ತೆ, ಮತ್ತೆ ಅದು ಚತುರ್ದಶಿವರೆಗೂ ಹೋಗುತ್ತೆ. ಹೀಗೆ 15 ದಿನಗಳ ಒಂದು ಚಕ್ರ ಏನಿದೆ ಅದು ಸುತ್ತಾ ಇರುತ್ತೆ ನಮ್ಮ ಕ್ಯಾಲೆಂಡರ್ಗಳಲ್ಲಿ. ಸೊ ಇದು ಈ ಗ್ರೆಗೋರಿಯನ್ ಕ್ಯಾಲೆಂಡರ್ಗೂ ಮತ್ತು ನಮ್ಮ ಭಾರತೀಯ ಪಂಚಾಂಗಕ್ಕೆ ಇರ್ತಕ್ಕಂಥ ವ್ಯತ್ಯಾಸ.
ಹಾಗಾಗಿನೇ ಯಾರು ಯಾವುದನ್ನ ಬಳಸಬೇಕು ಅಂತ ಹೇಳ್ತಾರೋ ಅದನ್ನ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ಈ ಎರಡೂ ವಿವರಗಳನ್ನು ಕ್ಯಾಲೆಂಡರ್ಗಳಲ್ಲಿ ಕೊಡೋದನ್ನು ನಾವು ನೋಡ್ಬೋದು. ಇನ್ನು ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಯಾಕೆ ಜಾರಿಗೆ ಬಂತು ಅಥವಾ ಇದಕ್ಕೆ ಮುಂಚೆ ಇದ್ದಂಥ ಕ್ಯಾಲೆಂಡರ್ ಯಾವುದು, ಅದು ಬೇರೆ ಪ್ರಶ್ನೆ. ಇಲ್ಲಿ ಉತ್ತರ ನೋಡ್ತಾ ಇದ್ರೆ ಜೂಲಿಯನ್ ಕ್ಯಾಲೆಂಡರ್ ಇತ್ತು ಅಂತ ಹೇಳಿ. ಈ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಇದ್ದಂಥ ಕೆಲವು ದೋಷಗಳನ್ನು ಸರಿಪಡಿಸೋದಕ್ಕಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಜಾರಿಗೆ ಬಂತು ಅಂತ ಹೇಳ್ತಾರೆ. ಸೊ ಆ ಕ್ಯಾಲೆಂಡರ್ನ ಅಂದ್ರೆ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಇದ್ದಂಥ ದೋಷವನ್ನ ಸರಿಪಡಿಸಿದಂಥ ವ್ಯಕ್ತಿ ಗ್ರೆಗೋರಿಯನ್ ಆಗಿದ್ದರಿಂದ ಆ ಕ್ಯಾಲೆಂಡರ್ನ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತೇಳಿ ಕರೀತಾರೆ. ಗ್ರೆಗೋರಿಯನ್ ಕ್ಯಾಲೆಂಡರ್ಗಿಂತ ಮುಂಚೆ ಜೂಲಿಯನ್ ಕ್ಯಾಲೆಂಡರ್ ಜಾರಿನಲ್ಲಿತ್ತು ಅಥವಾ ಬಳಕೆನಲ್ಲಿತ್ತು ಅಂತ ಗಮನಿಸಿದ್ವಿ ನಾವು. ಹಾಗಾದ್ರೆ ಈ ಜೂಲಿಯನ್ ಕ್ಯಾಲೆಂಡರ್ ಕೂಡ ಯಾವಾಗಲಾದ್ರೂ ಒಂದು ಕಾಲಘಟ್ಟದಲ್ಲಿ ಜಾರಿಗೆ ಬಂದಿರಬೇಕಲ್ಲ ಅಥವಾ ಬಳಕೆಗೆ ಬಂದಿರಬೇಕು. ಅದು ಯಾವಾಗಿಂದ ಬಳಕೆ ಆಯ್ತು ಅಂದ್ರೆ ಕ್ರಿಸ್ತಪೂರ್ವ 45ನೇ ಇಸ್ವಿನಲ್ಲಿ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಜೂಲಿಯನ್ ಕ್ಯಾಲೆಂಡರ್ ಇತ್ತು, ಅದನ್ನ ಬದಲು ಮಾಡಿ ಯಾಕೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಳಕೆ ಮಾಡಕ್ಕೆ ಶುರು ಮಾಡಿದ್ರು ಅಂದ್ರೆ ಇಲ್ಲಿದೆ ದೋಷ ಒಂದಿತ್ತು ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಅಂತ ಹೇಳಿದ್ರೆ 24 ನಿಮಿಷಗಳ ಮತ್ತು 49 ಸೆಕೆಂಡ್ಗಳ ಒಂದು ವ್ಯತ್ಯಾಸ ಇತ್ತು ಆ ಒಂದು ಕ್ಯಾಲೆಂಡರ್ನಲ್ಲಿ ಅಂತ ಹೇಳಿ. ಅದನ್ನ ಸರಿಪಡಿಸೋ ಸಲುವಾಗಿ ಗ್ರೆಗೋರಿಯನ್ ಅನ್ನುವಂಥ ವ್ಯಕ್ತಿ ಆ ದೋಷವನ್ನು ಸರಿಪಡಿಸಿ ಹೊಸದಾದ ಕಾಲಗಣನೆಯನ್ನ ಕೊಡ್ತಾನೆ. ಅಂದ್ರೆ ಒಂದು ವರ್ಷಕ್ಕೆ ಇಷ್ಟು ದಿನ, ಇಷ್ಟು ಗಂಟೆ, ಇಷ್ಟು ತಿಂಗಳು ಅಂತ ಹೇಳಿ, ಅಂದ್ರೆ ಭೂಮಿಯ ಒಂದು ಪರಿಭ್ರಮಣವನ್ನ ಲೆಕ್ಕಾಚಾರ ಮಾಡಿ ಲೆಕ್ಕದಲ್ಲಿ ಇಟ್ಕೊಂಡು ಅಂತ ಹೇಳಿ. ಸೊ ಹಾಗಾಗಿ ಆ ದೋಷವನ್ನು ಸರಿಪಡಿಸಿದ ಕಾರಣಕ್ಕಾಗಿ ಜೂಲಿಯನ್ ಬದಲು ಗ್ರೆಗೋರಿಯನ್ ಕ್ಯಾಲೆಂಡರ್ ಚಾಲನೆಗೆ ಅಥವಾ ಬಳಕೆಗೆ ಬಂತು ಅಂತ ಹೇಳಿ. ಏನ್ ವ್ಯತ್ಯಾಸ ಇತ್ತು ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಅಥವಾ ಏನು ದೋಷ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ದೋಷವನ್ನು ಸರಿಪಡಿಸಿಯೇ ಆ ಹೊಸದಾದ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಚಾಲನೆಗೆ ಅಥವಾ ಬಳಕೆಗೆ ತರಲಾಯಿತು ಅಂತೇಳಿ. ಜೂಲಿಯನ್ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷಕ್ಕೆ 365 ದಿನ 5 ಗಂಟೆ 51 ನಿಮಿಷ 49 ಸೆಕೆಂಡ್ ಅಂತಿತ್ತು. ಇದು ಹೆಚ್ಚುವರಿಯಾಗಿತ್ತು ಅಂತೇಳಿ. ಅಂದ್ರೆ ಕೆಳಗಡೆ ಗ್ರೆಗೋರಿಯನ್ ಕ್ಯಾಲೆಂಡರ್ ನೋಡ್ತಾ ಇದ್ದೀರಾ, ಒಂದು ವರ್ಷಕ್ಕೆ 365 ದಿನ 5 ಗಂಟೆ 27 ನಿಮಿಷಗಳು ಮತ್ತು 00 ಸೆಕೆಂಡ್ ಅಂತ ನಿಗದಿ ಮಾಡಿದ್ದಾರೆ. ಈ 51 ನಿಮಿಷ 49 ಸೆಕೆಂಡ್ ನಲ್ಲಿ ಈ 27 ನಿಮಿಷವನ್ನು ಕಳೆದ್ರೆ ವ್ಯತ್ಯಾಸ ಏನಿದೆಯಲ್ಲ 24 ನಿಮಿಷ 49 ಸೆಕೆಂಡ್ ಅದು ಸಿಗುತ್ತೆ. ಇದು ಹೆಚ್ಚುವರಿಯಾಗಿ ಜೂಲಿಯನ್ ಕ್ಯಾಲೆಂಡರ್ ನಲ್ಲಿ ಬಳಕೆ ಆಗ್ತಿತ್ತು. ಆ ದೋಷವನ್ನು ಸರಿಪಡಿಸಿ ಗ್ರೆಗೋರಿಯನ್ ಒಂದು ವರ್ಷಕ್ಕೆ ಹೊಸದಾದಂತ ಒಂದು ದಿನ, ಗಂಟೆ ಮತ್ತು ನಿಮಿಷಗಳನ್ನು ನಿಗದಿ ಮಾಡಿದ. ಅದ್ರ ಪ್ರಕಾರವಾಗಿ ಆ ಹೊಸ ಕಾಲಗಣನೆ ಅಥವಾ ಕ್ಯಾಲೆಂಡರ್, ನಾಟ್ ಕಾಲಗಣನೆ, ಕ್ಯಾಲೆಂಡರ್ ರೂಪುಗೊಳ್ತು ಅಂತ ಹೇಳಿ. ಸೊ ಇದು ಈ ವ್ಯತ್ಯಾಸ ಅಂತ ಹೇಳಿ ಅದನ್ನು ಸರಿಪಡಿಸಕ್ಕಾಗಿಯೇ ಗ್ರೆಗೋರಿಯನ್ ಈ ಹೊಸದಾದ ಕ್ಯಾಲೆಂಡರ್ನ ರೂಪಿಸಿದ ಅನ್ನುವಂಥದ್ದು ಇರುವಂತ ಮಾಹಿತಿ. ಹಾಗಾದ್ರೆ ಪ್ರಾಚೀನ ಭಾರತೀಯರದ್ದು ಒಂದು ಕಾಲಗಣನೆ ಇರಬೇಕಲ್ವಾ? ಯಾಕಂತ ಹೇಳಿದ್ರೆ ಈ ಕ್ರಿಸ್ತ ಶಕದ ವರ್ಷ ಇರ್ಬೋದು ಅಥವಾ ಗ್ರೆಗೋರಿಯನ್ ಕ್ಯಾಲೆಂಡರ್ ಇವೆಲ್ಲ ಭಾರತಕ್ಕೆ ಪರಿಚಯ ಆಗಿದ್ದು ಅಥವಾ ಜಗತ್ತಿಗೆ ಪರಿಚಯ ಆಗಿದ್ದು ಬ್ರಿಟಿಷರು ಈ ಮಧ್ಯಕಾಲೀನ ಯುಗದಲ್ಲಿ, ಅಂದ್ರೆ 1500ರ ನಂತರದಲ್ಲಿ ಅವರೇನು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಹೊಸ ಮಾರ್ಗಗಳನ್ನು ಅಂದ್ರೆ ಹೊಸ ಜಲಮಾರ್ಗಗಳನ್ನು ಕಂಡಿಡಿದು ವಿಸ್ತರಿಸ್ತಾ ಹೋಗ್ತಾರೆ. ತದನಂತರ ವಸಾಹತುಗಳನ್ನು ಬೆಳೆಸ್ಕೋತಾರೆ. ಆಮೇಲೆ ಸಾಮ್ರಾಜ್ಯಶಾಹಿಗಳಾಗ್ತಾರೆ. ಮುಂದೆ ಆ ಸಾಮ್ರಾಜ್ಯಶಾಹಿ ಪೈಪೋಟಿನಲ್ಲಿ ಕೇವಲ ಬ್ರಿಟನ್ ಒಂದೇ ಜಗತ್ತನ್ನು ಆಳೋದಕ್ಕೆ ಶುರು ಮಾಡ್ತದೆ. ಆಗ ಈ ಕ್ಯಾಲೆಂಡರ್ ಎಲ್ಲಾ ಕಡೆನಲ್ಲೂ ಬಳಕೆ ಆಗ ಶುರುವಾಯಿತು. ಹಾಗಾಗಿ ಇವತ್ತು ಜಗತ್ತಿನಾದ್ಯಂತ ಗ್ರೆಗೋರಿಯನ್ ಕ್ಯಾಲೆಂಡರ್ ಸಾಮಾನ್ಯವಾಗಿ ಬಳಕೆ ಆಗ್ತದೆ. ಕ್ರಿಸ್ತ ಶಕ ಅನ್ನುವಂಥದ್ದು ಕೂಡ ಸಾಮಾನ್ಯವಾದಂಥ ಒಂದು ಶಕ ವರ್ಷದ ಬಳಕೆ ಆಗಿದೆ. ಇದಕ್ಕೂ ಮುಂಚೆ ಅಂದ್ರೆ ಪ್ರಾಚೀನ ಕಾಲದಿಂದ ಕೂಡ ನಮ್ಮ ದೇಶದಲ್ಲೂ ಒಂದು ಕಾಲಗಣನೆ ಇತ್ತು. ಅದನ್ನು ನಾವು ತುಂಬಾ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ವಿ ಅನ್ನುವಂಥದ್ದನ್ನು ಕೂಡ ನೋಡ್ಬೋದು. ಯಾಕಂದ್ರೆ ನಮ್ಮಲ್ಲಿ ಕೂಡ ಖಗೋಳಶಾಸ್ತ್ರಜ್ಞರಿದ್ರು, ಅನೇಕ ವಿದ್ವಾಂಸರಿದ್ರು, ಗಣಿತಜ್ಞರಿದ್ರು. ಅವರು ಕೂಡ ಈ ಕಾಲಗಣನೆಗೆ ತಮ್ಮದಾದಂಥ ಕೊಡುಗೆಯನ್ನು ಕೊಟ್ಟಿದ್ರು. ನಮ್ಮ ಕಾಲಗಣನೆ ಹೇಗೆ ಅಂತ ಹೇಳಿದ್ರೆ 4 ಯುಗಗಳು ಅಂತ ಹೇಳ್ತೀವಿ ನಾವು. ಇದು ಒಂದು ರೀತಿಯ ಚಕ್ರ ಅಂತ ಹೇಳ್ಬೋದು ನಾವು. 4 ಯುಗಗಳು ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವಂತೆ ಕೃತಯುಗ ಅಥವಾ ಸತ್ಯಯುಗ ಅಂತ ಹೇಳ್ತೀವಿ. ಅದಾದ ನಂತರದಲ್ಲಿ ತ್ರೇತಾಯುಗ, ಅದಾದ ನಂತರ ದ್ವಾಪರ ಯುಗ, ಅದಾದ ನಂತರ ಕಲಿಯುಗ ಅಂತೇಳಿ. ಈಗ ಪ್ರಸ್ತುತ ನಾವು ಕಲಿಯುಗದಲ್ಲಿ ಇದ್ದೀವಿ. ಈಗ ನಡೀತಾ ಇರತಕ್ಕಂಥದ್ದು ಕಲಿಯುಗವೇ. ಈ ಕಲಿಯುಗ ಕಳೆದ ನಂತರ ಮತ್ತೆ ಕೃತಯುಗ, ಸತ್ಯಯುಗ ಅಂತೇನಿದೆ ಅದು ಬರ್ತದೆ. ಅದಾದ ನಂತರ ಮತ್ತೆ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಹೀಗೆ ಇದು ಒಂದು ಸರ್ಕಲ್ ರೀತಿಯಲ್ಲಿ ಕಾಲ ಸುತ್ತುತ್ತಾ ಇರ್ತದೆ ಅಥವಾ ಕಾಲಗಳನ್ನು ಇರುತ್ತೆ ಅನ್ನುವಂಥದ್ದು ನಮ್ಮ ಭಾರತೀಯ ಪರಂಪರೆ ಅಂತೇಳಿ. ಈ ಯುಗಗಳಿಗೂ ಕೂಡ ಇಂತಿಷ್ಟು ವರ್ಷಗಳಂತೇಳಿ ನಮ್ಮ ಪ್ರಾಚೀನರು ನಿಗದಿ ಮಾಡಿದ್ದಾರೆ.
ಕೃತಯುಗಕ್ಕೆ ಇಷ್ಟು ವರ್ಷಗಳು, ತ್ರೇತ, ದ್ವಾಪರ, ಕಲಿಯುಗಕ್ಕೆ ಇಷ್ಟಿಷ್ಟು ವರ್ಷಗಳು ಅಂತೇಳಿ ಅಷ್ಟು ವರ್ಷಗಳ ಕಳೆದ ಮೇಲೇನೆ ಆ ಯುಗಗಳು ಮುಕ್ತಾಯಗೊಂಡು ಮತ್ತೆ ಹೊಸ ಯುಗ ಆರಂಭ ಆಗುವಂಥದ್ದು ಅಂತೇಳಿ. ಸೊ ಈ ಯುಗಗಳಿಗೆ ನಿಗದಿಯಾಗಿರ್ತಕ್ಕಂಥ ವರ್ಷಗಳು ಅಂದರೆ ಎಷ್ಟು ವರ್ಷಗಳು ಒಂದೊಂದು ಯುಗಕ್ಕೆ ನಿಗದಿಯಾಗಿದೆ ನಮ್ಮ ಕಾಲಗಣನೆ ಅಥವಾ ನಮ್ಮ ಪರಂಪರೆಯಲ್ಲಿ ಅನ್ನುವಂಥದ್ದನ್ನ ಗಮನಿಸೋಣ. ವಿದ್ಯಾರ್ಥಿಗಳ ಗಮನಿಸಿ, ಇಲ್ಲಿ ನಮ್ಮ ಹಿಂದೂ ಪರಂಪರೆ ಪ್ರಕಾರ ಯುಗಗಳಿಗೆ ನಿಗದಿಯಾಗಿರ್ತಕ್ಕಂಥ ವರ್ಷಗಳನ್ನು ನೋಡ್ತಾ ಇದ್ವಿ ನಾವಿಲ್ಲಿ. ಅಂದ್ರೆ ಕೃತಯುಗ ಅಥವಾ ಸತ್ಯಯುಗ ಅಂತ ಏನು ಹೇಳ್ತೀವಿ, ಇದು ಒಂದು ಲೆಕ್ಕದಲ್ಲಿ ಅಥವಾ ವಿದ್ವಾಂಸರ ಪ್ರಕಾರ ಅಥವಾ ನಮ್ಮ ಪ್ರಾಚೀನರ ಲೆಕ್ಕಾಚಾರದ ಪ್ರಕಾರ 17,28,000 ವರ್ಷಗಳು ಅವಧಿಯನ್ನು ಹೊಂದಿರ್ತದೆ ಅಂತ. ಅಷ್ಟು ವರ್ಷಗಳ ಕಳೆದ ಮೇಲೆ ಆ ಕೃತಯುಗ ಅಥವಾ ಸತ್ಯಯುಗ ಮುಗಿಯುತ್ತೆ. ತದನಂತರದಲ್ಲಿ ತ್ರೇತಾಯುಗ ಆರಂಭ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಕಾಲ ನಿಗದಿ ಮಾಡಿದ್ದಾರೆ 12,96,000 ವರ್ಷಗಳಂತ ಹೇಳ್ತಾರೆ. ಅಷ್ಟು ವರ್ಷಗಳು ಕಳೆದ ಮೇಲೆ ದ್ವಾಪರ ಯುಗ ಆರಂಭ ಆಗುತ್ತೆ. ದ್ವಾಪರ ಯುಗಕ್ಕೂ ಕೂಡ ನೀವು ನೋಡ್ತಾ ಇದ್ರೆ 8,64,000 ವರ್ಷಗಳಂತ ಹೇಳಿ. ಅಷ್ಟು ವರ್ಷಗಳ ಕಳೆದ ಮೇಲೆ ದ್ವಾಪರ ಯುಗ ಮುಕ್ತಾಯಗೊಂಡು ಕಲಿಯುಗ ಆರಂಭ ಆಗುತ್ತೆ. ಆ ಕಲಿಯುಗದ ಒಂದು ಕಾಲ ನಿಗದಿ ಏನಿದೆ ಅಂದ್ರೆ 4,32,000 ಅಂತ ಹೇಳಿ ಅಷ್ಟು ವರ್ಷಗಳು. ಇದು ಒಂದು ಲೆಕ್ಕಾಚಾರ ನಮ್ಮ ಪರಂಪರೆ ಪ್ರಕಾರ. ಇದನ್ನ ನೀವು ಇಲ್ಲಿ ಗಮನಿಸಿ, ಕಲಿಯುಗದ ಒಂದು ಅವಧಿ ಏನಿದೆ ಅದರ ದ್ವಿಗುಣ ಅಂದ್ರೆ ಅದರ 2 ಪಟ್ಟು ದ್ವಾಪರ ಯುಗ ಇದೆ. ಆ ದ್ವಾಪರ ಯುಗಕ್ಕೆ ಮತ್ತೆ ಕಲಿಯುಗದವನ್ನ ಸೇರಿಸಿದ್ರೆ ತ್ರೇತಾಯುಗ ಸಿಗುತ್ತೆ ನಮಗೆ. ತ್ರೇತಾಯುಗದ ಅವಧಿಗೆ ಮತ್ತೆ ಕಲಿಯುಗದ ಅವಧಿಯನ್ನ ಕೂಡಿಸಿದ್ರೆ ನಮಗೆ ಕೃತಯುಗ ಅಥವಾ ಸತ್ಯಯುಗ ಅನ್ನೋದು ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕಲಿಯುಗದ ದ್ವಿಗುಣ ದ್ವಾಪರ ಯುಗ, ಕಲಿಯುಗದ ತ್ರಿಗುಣ ತ್ರೇತಾಯುಗ, ಕಲಿಯುಗದ ಚತುರ್ಗುಣ ಅಂದ್ರೆ 4 ಪಟ್ಟು ಕೃತಯುಗ ಅಂತೇಳಿ ಇಲ್ಲಿ ನೀವು ಈ ಇಸ್ವಿಗಳನ್ನ ಅಂದ್ರೆ ಈ ವರ್ಷಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಬೇಕಾದ್ರೆ ಇದನ್ನ ಲೆಕ್ಕಾಚಾರ ಮಾಡಿ ನೋಡಿ. ಯುಗಗಳ ಒಂದು ಕಾಲಗಣನೆ ನಂತರದಲ್ಲಿ ನಮ್ಮ ಪರಂಪರೆಯಲ್ಲಿ ಮನ್ವಂತರ, ಕಲ್ಪಾಂತರಗಳು ಅನ್ನುವಂಥ ಕಾಲಗಣನೆಗಳು ಕೂಡ ಇದಾವೆ. ಇವುಗಳನ್ನ ಅರ್ಥ ಮಾಡ್ಕೋಬೇಕಂತೇಳಿ ಇಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂಶಗಳು, ಅವುಗಳನ್ನ ಗಮನಿಸಬೇಕು. ಚತುರ್ಯುಗಗಳು ಅನ್ನುವಂಥ ಒಂದು ಪದವನ್ನ ನೋಡ್ತಾ ಇದೀವಿ ನಾವಿಲ್ಲಿ. ಅದರ ಹಿಂದ್ಗಡೆ ಒಂದು ಸಂಖ್ಯೆಯನ್ನು ನೋಡ್ತಾ ಇದ್ದೀವಿ. 43,20,000 ವರ್ಷಗಳು ಒಂದು ಚತುರ್ಯುಗಕ್ಕೆ ಸಮ ಅಂತೇಳಿ. ಚತುರ್ ಅಂತ ಹೇಳಿದ್ರೆ 4 ಅನ್ನುವಂಥದ್ದು ಯುಗಗಳು, ಹಿಂದಿನ 4 ಯುಗಗಳು ನಾವೇನ್ ನೋಡಿದ್ವಿ ಅಂದ್ರೆ ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗಗಳು ಸೇರಿ ಒಟ್ಟಾರೆ ಚತುರ್ಯುಗಗಳು ಅಂತೇಳಿ. ಈ ಚತುರ್ಯುಗಗಳ ಅವಧಿ ಏನ್ ಬಂದಿದೆ ಇಲ್ಲಿ 43,20,000 ಇದೆಯಲ್ಲ, ಇದು 4 ಚತುರ್ಯುಗಗಳ ಅವಧಿಗಳನ್ನು ಕೂಡ್ಬೇಕು ನಾವು. ಅಂದ್ರೆ ಹಿಂದಿನ ಸ್ಲೈಡ್ ನಲ್ಲಿ ನಾವೇನ್ ನೋಡಿದ್ವಿ ಅದನ್ನ ಅಷ್ಟು ಕೂಡಿದ್ರೆ ಈ 43,20,000 ವರ್ಷಗಳು ಬರ್ತದೆ ಅಂತೇಳಿ. ಇದನ್ನ ಒಂದು ಚತುರ್ಯುಗದ ಅವಧಿ ಅಂತ ಹೇಳ್ತಾರೆ. ಇಂಥ 71 ಚತುರ್ಯುಗಗಳನ್ನ ನಾವು ಸೇರಿಸಿದ್ರೆ ಎಷ್ಟು ಲಕ್ಷ ವರ್ಷಗಳಾಗುತ್ತೋ ಅಥವಾ ಕೋಟಿ ವರ್ಷಗಳಾಗುತ್ತೋ ಅಷ್ಟು ಕಾಲಘಟ್ಟವನ್ನ ಒಂದು ಮನ್ವಂತರ ಅಂತೇಳಿ ಕರೀತಾರೆ. ಇನ್ನು ಕಲ್ಪಾಂತರ ಅನ್ನುವಂಥದ್ದು ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಕಲ್ಪನೆ ಆದ್ದರಿಂದ ಅಥವಾ ಕಾಲಗಣನೆ ಆದ್ದರಿಂದ ಅದನ್ನು ನಾವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮುಂದೆ ಮಾಡಬಹುದು ಅಂತ ಹೇಳ್ತಾ ಈ ಮುಂದಿನ ವಿಭಾಗಕ್ಕೆ ಹೋಗೋಣ. ಹಾಗಾದ್ರೆ ನಾವು ಕಲಿಯುಗದಲ್ಲಿದ್ದೇವೆ ಇವಾಗ ಅನ್ನುವಂಥದ್ದನ್ನ ನಾವು ಹಿಂದಿನ ಘಟಕಗಳಲ್ಲಿ ನೋಡಿದ್ವಿ ಅಥವಾ ಹಿಂದಿನ ವಿಭಾಗದಲ್ಲಿ ನೋಡಿದ್ವಿ. ಕಲಿಯುಗ ಆರಂಭ ಆಗಿದ್ದು ಯಾವಾಗ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಇಲ್ಲಿ 3,102ನೇ ಕ್ರಿಸ್ತ ಪೂರ್ವ ವರ್ಷದಲ್ಲಿ ಈ ಕಲಿಯುಗ ಆರಂಭ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ದಿನಾಂಕವನ್ನು ಕೂಡ ಕೊಡ್ತಾರೆ, ಫೆಬ್ರವರಿ 18 ಅಂತೇಳಿ. ಈ ಲೆಕ್ಕಾಚಾರವನ್ನು ನಮ್ಮ ವಿದ್ವಾಂಸರುಗಳು ಈ ದ್ವಾಪರ ಯುಗದ ಅಂತ್ಯ ಕಾಲದಲ್ಲಿ ಕಲಿಯುಗ ಆರಂಭ ಆಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಮಹಾಭಾರತ ಯುದ್ಧವೆಲ್ಲ ಮುಗಿದು ಪಾಂಡವರ ಆಳ್ವಿಕೆಯ ಕಾಲಾವಧಿ ಏನು ಆರಂಭ ಆಗುತ್ತೆ ಆ ಕಾಲಘಟ್ಟದಲ್ಲಿ ಎಲ್ಲೋ ಕಲಿಯುಗ ಆರಂಭ ಆಗಿದ್ದು ಆ ಲೆಕ್ಕಾಚಾರವನ್ನ ಈ ಒಂದು ಇಸ್ವಿ ಮತ್ತೆ ತಿಂಗಳು ದಿನಾಂಕದ ಮೂಲಕ ಕೊಡ್ತಾರೆ. 3,102 ಕ್ರಿಸ್ತ ಪೂರ್ವದಲ್ಲಿ ಈ ಕಲಿಯುಗ ಆರಂಭ ಆಗಿತ್ತು ಅನ್ನೋದಾದ್ರೆ ಇವತ್ತಿಗೆ ಕಲಿಯುಗ ಆರಂಭ ಆಗಿ ಎಷ್ಟು ಸಾವಿರ ವರ್ಷಗಳಾಗಿದೆ ಅನ್ನೋದನ್ನ ನಾವು ಲೆಕ್ಕ ಮಾಡೋದಾದ್ರೆ ಪ್ರಸ್ತುತ ನಾವೇನಿದೀವಿ ಆ ಶಕ ವರ್ಷ ಮತ್ತು ಇಲ್ಲಿರ್ತಕ್ಕಂಥ 3,102 ವರ್ಷಗಳನ್ನು ಒಟ್ಟಿಗೆ ಕೂಡಿದ್ರೆ ಎಷ್ಟು ವರ್ಷಗಳಾಗ್ತದೋ ಅಷ್ಟು ವರ್ಷಗಳು ಸಂಧಿವೆ ಕಲಿಯುಗ ಆರಂಭ ಆಗಿ ಅನ್ನುವಂಥದ್ದನ್ನು ನಾವು ಈ ಒಂದು ಅಂಕಿ ಸಂಖ್ಯೆ ನೋಡೋದ್ರ ಮೂಲಕ ಅರ್ಥ ಮಾಡ್ಕೋಬಹುದು.
ಇನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಏನು ನಾವು ಹಿಂದೆ ಗಮನಿಸಿದ್ವಿ, ಅದು ಜಾರಿಗೆ ಬಂದದ್ದು ಯಾವಾಗ ಅಂತಂದ್ರೆ 1582ನೇ ಇಸ್ವಿನಲ್ಲಿ, ಅಂದ್ರೆ 1582ನೇ ಇಸ್ವಿನಲ್ಲಿ ಯುರೋಪಿನ ಅನೇಕ ರಾಷ್ಟ್ರಗಳು ಈ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಅಳವಡಿಸಿಕೊಂಡು ಬಳಕೆ ಮಾಡೋದಕ್ಕೆ ಶುರು ಮಾಡೋದು. ಆದರೆ ಇಂಗ್ಲೆಂಡ್ ಮಾತ್ರ ಇದನ್ನು ಅಳವಡಿಸ್ಕೊಂಡಿದ್ದು 1781ರಲ್ಲಿ ಅಂತ ಹೇಳ್ತಾರೆ, ಅಂದ್ರೆ 1781ರಲ್ಲಿ. ಹಾಗಾಗಿ ಆ ಕಾಲಘಟ್ಟದ ನಂತರದಲ್ಲಿ, ಅಂದ್ರೆ ಅಷ್ಟೊತ್ತಿಗಾಗಲೇ ಇಂಗ್ಲೆಂಡ್ ಜಾಗತಿಕವಾಗಿ ಒಂದು ಸಾಮ್ರಾಜ್ಯಶಾಹಿ ರಾಷ್ಟ್ರವಾಗಿತ್ತು ಮತ್ತು ತನ್ನ ಸಾಮ್ರಾಜ್ಯಶಾಹಿತ್ವ ಎಲ್ಲೆಲ್ಲಿ ಅದು ಬೆಳೆಸ್ಕೊಂಡಿತ್ತೋ ಆ ಎಲ್ಲ ರಾಷ್ಟ್ರಗಳಲ್ಲಿ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಳಕೆ ಆರಂಭವಾದ್ದರಿಂದ ಇವತ್ತು ಸಾಮಾನ್ಯವಾಗಿ ಬಳಕೆ ಆಗ್ತಾ ಇರ್ತಕ್ಕಂಥ ಕ್ಯಾಲೆಂಡರ್ ಅಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತೇಳಿ ನಾವು ಗಮನಿಸಬಹುದು. ಸೊ ಬ್ರಿಟಿಷರ ಆಳ್ವಿಕೆ ಇದ್ದಲ್ಲೆಲ್ಲ ಈ ಒಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಇತ್ತು ಅನ್ನೋ ಕಾರಣಕ್ಕೇನೆ ಇವತ್ತು ಸಾಮಾನ್ಯವಾಗಿ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಎಲ್ಲ ದೇಶಗಳಲ್ಲೂ ಬಳಕೆಯಲ್ಲಿ ಇರುವಂಥದ್ದು. ಹಿಂದೆನೆ ಗಮನಿಸಿದ್ವಿ ವಿದ್ಯಾರ್ಥಿಗಳ, ಭಾರತದಲ್ಲಿ ಅನೇಕ ಶಕವರ್ಷಗಳಿದ್ದಾವೆ ಅನ್ನುವಂಥದ್ದನ್ನ. ಇಲ್ಲಿ ನಮ್ಮ ಭಾರತದಲ್ಲಿ ಚಾಲ್ತಿಯಲ್ಲಿದ್ದಂಥ ಶಕವರ್ಷಗಳು ಯಾವ್ಯಾವುದು ಅನ್ನುವಂಥದ್ದು ನೋಡೋ ಪ್ರಯತ್ನವನ್ನು ಮಾಡೋಣ. ಉಜ್ಜಯಿನಿ ವಿಕ್ರಮ ಶಕ ಅಂತಿದೆ, ಶಕವರ್ಷ 58ರಲ್ಲಿ ಆರಂಭವಾಗಿತ್ತು ಅಂತೇಳಿ. ಉಜ್ಜಯಿನ ಆಳ್ತಾ ಇದ್ದಂಥ ವಿಕ್ರಮಾದಿತ್ಯ ಅನ್ನುವಂಥ ಅರಸನ ಕಾಲಘಟ್ಟದಲ್ಲಿ ಈ ಒಂದು ಶಕ ವರ್ಷ ಅಥವಾ ಕಾಲಗಣನೆ ಆರಂಭ ಆಗಿತ್ತು ಅಂತೇಳಿ. ಹಾಗೇನೆ ಶಾಲಿವಾನ ಶಕ ಅಂತ ಹೇಳಿದ್ರೆ ಶಕವರ್ಷ 78ರಲ್ಲಿ ಆರಂಭವಾಗಿತ್ತು ಅಂತೇಳಿ. ಇದು ಪ್ರತಿಷ್ಠಾನವನ್ನು ಆಳ್ತಾ ಇದ್ದಂಥ ಶಾತವಾಹನರ ಅರಸ ಅಥವಾ ಆ ಶಾತವಾಹನರ ಕಾಲದಲ್ಲಿ ಆರಂಭವಾದದ್ದು ಅಂತೇಳಿ. ಹಾಗೆ ಇನ್ನೊಂದು ಶಕವರ್ಷ ಅಂತ ನೋಡ್ತಾರೆ, ಕುಶಾಣರ ಅರಸ 78ರಲ್ಲಿ ಅಧಿಕಾರಕ್ಕೆ ಬರ್ತಾನೆ, ಕನಿಷ್ಕ ಅನ್ನುವಂಥ ಅವನ ಕಾಲದಲ್ಲಿ ಆರಂಭ ಆಯಿತು ಅಂತೇಳಿ. ಹಾಗೇನೆ ಇನ್ನೊಂದು ಗುಪ್ತ ಶಕ ಅಂತ ನೋಡ್ತಾ ಕ್ರಿಸ್ತ ಶಕ 320ರಲ್ಲಿ ಆರಂಭವಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯ ಶಕವರ್ಷ 320 ಅಂತ ಕೂಡ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಇದು ಗುಪ್ತರ ಕಾಲದಲ್ಲಿ ಆರಂಭವಾದಂಥ ಶಕವರ್ಷ ಅಂತೇಳಿ. ಇಲ್ಲೆಲ್ಲ ಏನು ಇಸ್ವಿಗಳನ್ನು ನೋಡ್ತಾ ಇದ್ದಾರೆ, ಇವು 58, 78 ಅಥವಾ 320 ಅಂತೇಳಿ, ಇವು ಸಾಮಾನ್ಯ ಶಕವರ್ಷಕ್ಕೆ ಸಮನಾದಂಥ ವರ್ಷಗಳಿವು. ಅಂದ್ರೆ 58ರಲ್ಲಿ ವಿಕ್ರಮ ಶಕ ಆರಂಭವಾಗಿತ್ತು ಅಂತ ಹೇಳಿದ್ರೆ ಅಲ್ಲಿಂದ ಮುಂದಕ್ಕೆ 1, 2, 3 ವಿಕ್ರಮ ಶಕ ಅಂತೇಳಿ ಶುರುವಾಗಿರುತ್ತೆ. ಅಂದ್ರೆ ಈ ಸಾಮಾನ್ಯ ಶಕವರ್ಷಕ್ಕೂ ವಿಕ್ರಮ ಶಕವರ್ಷಕ್ಕೂ 58 ವರ್ಷಗಳ ವ್ಯತ್ಯಾಸ ಇರುತ್ತೆ. ಅಂದ್ರೆ ಇಲ್ಲಿ 2000 ವರ್ಷ ಇದ್ರೆ ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ ವರ್ಷದಲ್ಲಿ -58 ವರ್ಷ ಮಾಡಿದ್ರೆ ನಮಗೆ ವಿಕ್ರಮ ಶಕ ಸಿಗುತ್ತೆ. ಅದೇ ತರದಲ್ಲಿ -78 ವರ್ಷ ಮಾಡಿದ್ರೆ ಶಾಲಿವಾನ ಶಕ ಅಥವಾ ಶಕವರ್ಷ ಸಿಗುತ್ತೆ. ಅದೇ ತರದಲ್ಲಿ ಸಾಮಾನ್ಯ ಶಕ ವರ್ಷದಲ್ಲಿ 320 ವರ್ಷಗಳನ್ನ ಮೈನಸ್ ಮಾಡಿದ್ರೆ ಅಂದ್ರೆ ಕಳೆದ್ರೆ ನಮಗೆ ಗುಪ್ತ ಶಕದ ವರ್ಷ ಸಿಗುತ್ತೆ. ಅಂದ್ರೆ ಗುಪ್ತ ಶಕ ಆರಂಭ ಆಗಿ ಎಷ್ಟು ವರ್ಷ ಆಗಿತ್ತು ಅನ್ನುವಂಥದ್ದು ನಮಗೆ ಸಿಗುತ್ತೆ. ಈ ರೀತಿಯಲ್ಲಿ ನಾವು ಸಾಮಾನ್ಯ ಶಕ ವರ್ಷಕ್ಕೂ ಮತ್ತು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಶಕ ವರ್ಷಗಳ ಕಾಲಗಣನೆಯನ್ನು ಕೂಡ ಹೋಲಿಕೆ ಮಾಡಿ ನೋಡ್ಕೋಬಹುದು. ಹಾಗೇನೆ ಮತ್ತೆ 3 ಶಕ ವರ್ಷಗಳನ್ನು ನೋಡ್ತಾ ಇದ್ದೇವೆ ನಾವಿಲ್ಲಿ. ಹರ್ಷ ಶಕ ಅಂತೇಳಿ ಸಾಮಾನ್ಯ ಶಕ ವರ್ಷ 606ರಲ್ಲಿ ಆರಂಭವಾಗಿತ್ತು ಅಂತ ಹೇಳ್ತೀವಿ. ಅಂದ್ರೆ ಇವತ್ತಿಗೆ ನಾವು 2022ರಲ್ಲಿ ಇದ್ದೀವಿ. ಈ 2022ರಲ್ಲಿ 606ಅನ್ನ ಕಳೆದ್ರೆ ಅಥವಾ ಅದನ್ನ ಮೈನಸ್ ಮಾಡಿದ್ರೆ ನಮಗೆ ಶಕವರ್ಷ ಆರಂಭವಾಗಿ ಇಂದಿಗೆ ಎಷ್ಟು ವರ್ಷಗಳಾಗಿದೆ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳಿ. ಅದೇ ರೀತಿ ಇನ್ನೊಂದು ಚಾಲುಕ್ಯ ವಿಕ್ರಮ ಶಕ ಅಂತ ಏನು ನೋಡ್ತಾ ಇದೀವಿ, ಇದು 1076ರಲ್ಲಿ ಆರಂಭವಾಗಿತ್ತು ಸಾಮಾನ್ಯ ಶಕ ವರ್ಷದಲ್ಲಿ. ಇದನ್ನ 6ನೇ ವಿಕ್ರಮಾದಿತ್ಯ ಅನ್ನುವಂಥ ಕಲ್ಯಾಣದ ಚಾಲುಕ್ಯರ ಅರಸ ನಮ್ಮ ಕರ್ನಾಟಕವನ್ನು ಆಳದಂತವನು, ಅವನು ಅಧಿಕಾರಕ್ಕೆ ಬಂದ ವರ್ಷದ ನೆನಪಿಗಾಗಿ ಆರಂಭ ಮಾಡಲಾಗಿತ್ತು ಅಂತೇಳಿ. ಅಂದ್ರೆ 1076ರಲ್ಲಿ ಚಾಲುಕ್ಯ ವಿಕ್ರಮ ಶಕ ಆರಂಭ ಆಗಿತ್ತು ಅಂತ ಹೇಳಿದ್ರೆ 2022ರಲ್ಲಿ ಈ 1076ಅನ್ನು ನಾವು ಕಳೆದ್ರೆ ಅಥವಾ ಮೈನಸ್ ಮಾಡಿದ್ರೆ ನಮಗೆ ಚಾಲುಕ್ಯ ವಿಕ್ರಮ ಶಕ ಆರಂಭ ಆಗಿ ಇಂದಿಗೆ ಎಷ್ಟು ವರ್ಷಗಳಾಗಿದೆ ಅನ್ನುವಂಥದ್ದು ಲೆಕ್ಕಾಚಾರ ಸಿಗುತ್ತೆ ನಮಗೆ. ಹಾಗೇನೆ ರಾಷ್ಟ್ರೀಯ ಶಕವರ್ಷ ಅಂತ ಹೇಳಿ ನೋಡ್ತಾ ಇದೀವಿ, ಅಥವಾ ಭಾರತದ ಒಂದು ರಾಷ್ಟ್ರೀಯ ಪಂಚಾಂಗಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು, ಅದು 1957 ಮತ್ತು ಒಂದು ದಿನಾಂಕವನ್ನು ಏನು ನಾವು ನೋಡ್ತಾ ಇದೀವಿ, ಆ ದಿನಾಂಕದಂದು ಚಾಲ್ತಿಗೆ ಬಂದಿತ್ತು ಅಥವಾ ಆರಂಭವಾಗಿತ್ತು ಅಂತೇಳಿ. ಸ್ವತಂತ್ರಗೊಂಡ ನಂತರ ಭಾರತಕ್ಕೆ ತನ್ನದೇ ಆದಂಥ ಒಂದು ರಾಷ್ಟ್ರೀಯ ವರ್ಷ ಅಥವಾ ರಾಷ್ಟ್ರೀಯ ಶಕವರ್ಷ ಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಈ ಒಂದು ಶಕವರ್ಷವನ್ನು ಭಾರತದ ಸರ್ಕಾರ ಆರಂಭ ಮಾಡ್ತಾರೆ. ಅದು ಮತ್ತೊಂದು ಶಕವರ್ಷ ಅಂತ ನಾವು ಗುರುತಿಸಬಹುದು. ಈ ಎಲ್ಲಾ ವಿವರಗಳನ್ನು ನಾವು ಶ್ರೀ ಪಾಲಾಕ್ಷ ಅವರು ಬರೆದಿರ್ತಕ್ಕಂಥ ಇತಿಹಾಸ ರಚನೆ ಮತ್ತು ಸಂಶೋಧನಾ ಮಾರ್ಗ ಅನ್ನುವಂಥ ಪುಸ್ತಕದಲ್ಲಿರ್ತಕ್ಕಂಥ ಇತಿಹಾಸದ ಕಾಲಗಣನೆ ಮತ್ತು ಕಾಲ ವಿಭಜನೆ ಅನ್ನುವಂಥ ಅಧ್ಯಾಯದ ವಿಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಶಕವರ್ಷವನ್ನು ನೋಡ್ತಾ ಇದ್ದೀವಿ, ಮುಸ್ಲಿಂ ಜಗತ್ತು ಅನುಸರಿಸ್ತಕ್ಕಂಥ ಶಕವರ್ಷ ಹಿಜರಿ ಶಕ ಅಂತ ಹೇಳ್ತಾರೆ. ಈ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಗಳಲ್ಲಿ ಇದನ್ನ H.E ಅಂತ ಕೊಟ್ಟಿರ್ತಾರೆ, ಹಿಜ್ರಿ ಎರಾ ಅಂತೇಳಿ. ಸೊ ಇದು ಆರಂಭವಾಗಿದ್ದು 622 ಜುಲೈ 15 ಅಂತ ಹೇಳ್ತಾರೆ. ಅಂದ್ರೆ ಹಿಂದೆನೆ ಗಮನಿಸಿದಂತೆ ಹಿಜರಿ ಅಂತ ಹೇಳಿದ್ರೆ ವಲಸೆ ಹೋಗೋದು, ಪ್ರಯಾಣ ಹೋಗೋದು ಅಂತ ಹೇಳ್ತಾರೆ.
ಮೊಹಮ್ಮದ್ ಪೈಗಂಬರ್ ಅವರು ಪ್ರವಾದಿ ಏನಿದ್ರು ಅವರು ಮಕ್ಕಾ ನಗರವನ್ನು ತೊರೆದು ಮದೀನಾಕ್ಕೆ ಏನು ಪ್ರಯಾಣ ಮಾಡ್ತಾರೆ, ಯಾತ್ರಿಬ್ ನಗರ ಅಂತೇಳಿ ಆ ಒಂದು ಪ್ರಯಾಣವನ್ನೇ ಹಿಜರಿ ಅಂತ ಕರೆದಿರುವಂಥದ್ದು. ಸೊ ಅರಬ್ ಭಾಷೆನಲ್ಲಿ ಹಿಜರಿ ಅಂದರೆ ವಲಸೆ ಅಥವಾ ಪ್ರಯಾಣ ಅಂತೇಳಿ. ಹಾಗಾಗಿ ಆ ಒಂದು ಕಾಲಘಟ್ಟದಿಂದ ಅಥವಾ ಆ ಒಂದು ಘಟನೆ ಆದ ನಂತರದಲ್ಲಿ ಹಿಜರಿ ಶಕ ಆರಂಭ ಆಯಿತು ಅಂತೇಳಿ. ಈ ಘಟನೆ ನಡೆದಿದ್ದು ಸಾಮಾನ್ಯ ಶಕ ವರ್ಷದ 622ನೇ ಇಸ್ವಿಯಲ್ಲಿ ಅಂತೇಳಿ. ಹಾಗಾಗಿ ನಾವು ಇದನ್ನು ಸಾಮಾನ್ಯ ಶಕ ವರ್ಷಕ್ಕೆ ಪರಿವರ್ತನೆ ಮಾಡ್ಕೋಬೇಕಂತ ಹೇಳಿದ್ರೆ ಸಾಮಾನ್ಯ ಶಕ ವರ್ಷ ಏನೀಗಿದೆ 2022, ಅದರಲ್ಲಿ 622 ಕಳೀರಿ, ಆಗ ಬರ್ತದೆ ನಿಮಗೆ 1400 ಅಂತೇಳಿ. ಈಗ ಪ್ರಸ್ತುತ ಹಿಜರಿ ಶಕ ನಡೀತಾ ಇರ್ತಕ್ಕಂಥದ್ದು 1400 ಅನ್ನುವಂಥದ್ದನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಗಮನಿಸಿ ವಿದ್ಯಾರ್ಥಿಗಳ, ಇಲ್ಲಿ ಹಿಜರಿ ಶಕ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಹೆಚ್ಚುವರಿ ಅಂಶವನ್ನು ನಾವು ನೋಡ್ತಾ ಇದ್ದೇವೆ. ಮಕ್ಕಾ ನಗರವನ್ನು ಬಿಟ್ಟು ಯಾತ್ರಿಬ್ ನಗರಕ್ಕೆ ಹೋದ್ರು ಪ್ರವಾದಿ ಮೊಹಮ್ಮದ್ ಅವರು ತಮ್ಮ ಅನುಯಾಯಿಗಳೊಂದಿಗೆ ಅನ್ನುವಂಥದ್ದನ್ನ ಗಮನಿಸಿದ್ವಿ ನಾವು. ಈ ಯಾತ್ರಿಬ್ ನಗರವೇ ಮುಂದೆ ಪ್ರವಾದಿಯವರು ಬಂದದ್ರಿಂದ ಅಂದ್ರೆ ಮದೀನತ್ ಉಲ್ ನಬಿ ಅಂತ ಕರೆಸ್ಕೊಳ್ತು ಅಂತ ಹೇಳ್ತಾರೆ. ಇಲ್ಲಿ ಮದೀನತ್ ಉಲ್ ನಬಿ ಅಂತ ಹೇಳಿದ್ರೆ ಪ್ರವಾದಿಯ ನಗರ ಅಥವಾ ಪ್ರವಾದಿಯ ವಾಸಸ್ಥಳ ಅಂತೇಳಿ ಅರ್ಥವನ್ನು ಕೊಡ್ತದೆ ಅಂತೇಳಿ. ಹಾಗಾಗಿ ಯಾತ್ರಿಬ್ ನಗರಕ್ಕೆ ಅಂದಿನಿಂದ ಮುಂದಕ್ಕೆ ಮದೀನಾ ಅನ್ನುವಂಥ ಹೆಸರು ಬಂತು ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು, ಅಥವಾ ಇದು ವಿದ್ವಾಂಸರು ನೀಡುವಂತ ವಿವರಣೆ ಆಗಿರುವಂಥದ್ದು. ವಿದ್ಯಾರ್ಥಿಗಳು, ಇದುವರೆಗೂ ನಾವು ಇತಿಹಾಸದಲ್ಲಿ ಕಾಲಾನುಕ್ರಮಣಿಕೆ ಮತ್ತೆ ಶಕ ವರ್ಷಗಳು ಮತ್ತೆ ಸಾಮಾನ್ಯ ಶಕ ವರ್ಷ ಮತ್ತು ವಿವಿಧ ಶಕ ವರ್ಷಗಳ ನಡುವಿನ ಸಂಬಂಧ ಏನು, ಹಾಗೆ ಅದನ್ನ ಹೇಗೆ ನಾವು ಸಾಮಾನ್ಯ ಶಕ ವರ್ಷಗಳಿಗೆ ಪರಿವರ್ತನೆ ಮಾಡಿ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇನ್ನು ಈ ವಿಡಿಯೋ ಪಾಠದ ಕೊನೆಯ ಭಾಗವಾಗಿ ಕಾಲ ವಿಭಜನೆ ಅಂತ ಹೇಳ್ತೀವಿ, ಅಂದ್ರೆ ಪೀರಿಯಡೈಸೇಷನ್ ಅಂತ ಕರಿತೀವಿ ನಾವು ಅದನ್ನ. ಇತಿಹಾಸದ ಒಟ್ಟಾರೆ ಕಾಲಾವಧಿಯನ್ನು ನಾವು ಅಧ್ಯಯನದ ಅನುಕೂಲಕ್ಕಾಗಿ ವಿಭಾಗ ಮಾಡ್ಕೋತೀವಿ. ಅದನ್ನೇ ವರ್ಗೀಕರಣ ಅಂತ ಕರಿಬಹುದು ಅಥವಾ ವಿಭಜನೆ ಅಂತ ಕೂಡ ಕರಿಬಹುದು ನಾವು ಅದನ್ನು ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನೋಡ್ತಾ ಇದ್ವಿ ನಾವು. ಮುಖ್ಯವಾಗಿ 2 ಭಾಗ ಮಾಡ್ಕೋತೀವಿ. ಯಾವುದೇ ದೇಶದ ಇತಿಹಾಸ ತಗೊಂಡ್ರು ಕೂಡ 2 ಭಾಗ, ಒಂದು ಇತಿಹಾಸ ಪೂರ್ವ ಕಾಲ, ಮತ್ತೊಂದು ಐತಿಹಾಸಿಕ ಕಾಲ. ಇತಿಹಾಸ ಪೂರ್ವ ಕಾಲ ಅಂತ ಹೇಳಿದ್ರೆ ನಮಗೆ ಲಿಖಿತ ರೂಪದ ಆಧಾರಗಳು ಲಭ್ಯವಿಲ್ಲದ ಕಾಲಾವಧಿಯನ್ನು ನಾವು ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಕೇವಲ ಪಳಿಯುಳಿಕೆಗಳು ಅಥವಾ ಅವಶೇಷಗಳನ್ನ ಇಟ್ಟುಕೊಂಡೇ ಇತಿಹಾಸದ ಪುನರಚನೆಯನ್ನು ಮಾಡ್ತಾರೆ. ಅಂದ್ರೆ ಉತ್ಖನನ ನಡೆಸಿದಾಗ ಸಿಗ್ತಕ್ಕಂಥ ಶಿಲಾ ಆಯುಧಗಳಿರ್ಬೋದು, ಅಥವಾ ಮಡಿಕೆ ಚೂರುಗಳಿರ್ಬೋದು, ಅಥವಾ ಪ್ರಾಣಿ ಅಥವಾ ಮನುಷ್ಯರ ಮೂಳೆಗಳಿರ್ಬೋದು, ಅವಶೇಷಗಳಂತೆಲ್ಲ ಏನ್ ಸಿಗ್ತದೋ ಅದನ್ನೇ ಇಟ್ಕೊಂಡು ಇತಿಹಾಸದ ಪುನರಚನೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಮತ್ತು ಅದರ ಕಾಲವನ್ನ ನಿಗದಿ ಮಾಡೋದಕ್ಕೆ ಇಲ್ಲಿ ಅನೇಕ ವೈಜ್ಞಾನಿಕ ಪ್ರಯೋಗಗಳನ್ನ ಬಳಸ್ತಾರೆ, ವಿಧಾನಗಳನ್ನ. ಅದು ಕಾರ್ಬನ್ 14 ಇರ್ಬೋದು, ಮತ್ತಿನ್ಯಾವುದೋ ಹೊಸದಾಗಿ ಬಳಕೆಯಾಗಿ ಇರ್ತಕ್ಕಂಥ ಕೆಲವು ಪರೀಕ್ಷೆಗಳಿದಾವೆ. ಅವುಗಳನ್ನು ಆಧರಿಸಿ ಆ ವಸ್ತುಗಳ ಕಾಲವನ್ನು ನಿಗದಿ ಮಾಡ್ತಾರೆ, ಮತ್ತು ಅದು ಯಾವ ಕಾಲಘಟ್ಟಕ್ಕೆ ಸೇರಿದ್ದು ಅನ್ನುವಂಥದ್ದನ್ನ ಗುರುತಿಸ್ತಾರೆ. ಈ ರೀತಿ ಈ ಮೊದಲನೇ ಘಟಕ ಏನಿದೆ ಅಂದ್ರೆ ಮೊದಲನೇ ವಿಭಜನೆ ಇತಿಹಾಸ ಪೂರ್ವ ಕಾಲ ಅಂತೇಳಿ, ಅದರಲ್ಲಿ ಮತ್ತೆ 2 ಉಪವಿಭಾಗಗಳನ್ನ ನಾವು ನೋಡ್ತಾ ಇದ್ದೇವೆ ಇಲ್ಲಿ. ಒಂದು ಶಿಲಾಯುಗ ಅಂತ ಹೇಳ್ತಾರೆ, ಇನ್ನೊಂದು ಲೋಹಯುಗ ಅಂತ ಹೇಳ್ತಾರೆ. ಶಿಲಾಯುಗವನ್ನು ಮತ್ತೆ ನಾವು ಅಧ್ಯಯನದ ಅನುಕೂಲಕ್ಕಾಗಿ ಆದಿ ಶಿಲಾಯುಗ ಅಥವಾ ಹಳೆಯ ಶಿಲಾಯುಗ ಅಂತ ಮಾಡ್ಕೊಂತೀವಿ. ಅದಾದ ನಂತರದಲ್ಲಿ ಮಧ್ಯ ಶಿಲಾಯುಗ ಅಂತೇಳಿ, ಮತ್ತೆ ಕಡೆಯದಾಗಿ ನವಶಿಲಾಯುಗ ಅಂತೇಳಿ. ಇದನ್ನ ಹೇಗೆ ಮತ್ತೆ ವಿಭಜನೆ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಆ ಮನುಷ್ಯ ಬಳಸ್ತಾ ಇದ್ದಂತ ಸಾಧನ ಸಲಕರಣೆಗಳು ಅಥವಾ ಶಿಲಾ ಆಯುಧಗಳ ಒಂದು ವಿವಿಧ ಬದಲಾವಣೆಗಳಂತ ಹೇಳ್ತೀವಿ, ಆ ಬದಲಾವಣೆಗಳನ್ನು ಆಧರಿಸಿ ಇದನ್ನು ಗುರುತಿಸ್ತಾ ಹೋಗ್ತಾರೆ. ಮತ್ತೆ ಅವನ ಜೀವನ ಕ್ರಮದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಬದಲಾವಣೆಗಳು ಅಂತೇಳಿ. ಇನ್ನು ಎರಡನೇದಾಗಿ ನೋಡ್ತಾ ಇರ್ತಕ್ಕಂಥದ್ದು ಲೋಹಯುಗ ಅಂತೇಳಿ. ಈ ಶಿಲಾ ಯುಗದ ಜೊತೆನಲ್ಲಿ ಅಥವಾ ಶಿಲಾ ಆಯುಧಗಳ ಜೊತೆ ಬಳಕೆ ಮಾಡ್ತಾ ಇದ್ದ ಜೊತೆನಲ್ಲೇನೆ ಮನುಷ್ಯ ಕಾಲಕ್ರಮೇಣ ಲೋಹವನ್ನ ಕಂಡುಕೊಂಡು ಲೋಹದ ಬಳಕೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಹಾಗೆ ಬಳಕೆ ಮಾಡೋದಕ್ಕೆ ಶುರು ಮಾಡಿದಂಥ ಮೊದಲನೇ ಲೋಹ ಅಂತ ಹೇಳಿದ್ರೆ ತಾಮ್ರ ಅಂತೇಳಿ. ಸೊ ತಾಮ್ರ ಯುಗ, ಅದಾದ ನಂತರ ಕಂಚಿನ ಯುಗ, ಅಂದ್ರೆ ಇದು ಮಿಶ್ರ ಲೋಹದ ಯುಗ ಅಂತ ಹೇಳ್ಬೋದು. ತದನಂತರದಲ್ಲಿ ಕಡೆಯದಾಗಿ ಕಬ್ಬಿಣದ ಯುಗ ಅಂತೇಳಿ ಕರೀತಾರೆ, ಐರನ್ ಏಜ್ ಅಂತೇಳಿ. ಇದು ಇತಿಹಾಸ ಪೂರ್ವ ಕಾಲಕ್ಕೆ ಸಂಬಂಧಪಟ್ಟಾಗೆ ನಾವು ಮಾಡ್ಕೊಳ್ತಕ್ಕಂಥ 2 ಕಾಲ ವಿಭಜನೆಗಳು. ತದನಂತರದಲ್ಲಿ ಬಂದ್ರೆ ಐತಿಹಾಸಿಕ ಕಾಲ ಅಥವಾ ಹಿಸ್ಟಾರಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಅಲ್ಲಿ ನಾವು ನೋಡ್ತಕ್ಕಂಥದ್ದು ಮನುಷ್ಯ ಲಿಪಿಯನ್ನ ಕಂಡುಕೊಂಡು ಭಾಷೆ ಮತ್ತು ಲಿಪಿಗಳನ್ನು ಬಳಸಿ ತನ್ನ ಕಾಲದ ಘಟನೆಗಳನ್ನು ದಾಖಲೆ ಮಾಡೋದಕ್ಕೆ ಏನು ಶುರು ಮಾಡ್ದ ಅಥವಾ ಬರೆದಿಡಕ್ಕೆ ಶುರು ಮಾಡ್ದ, ಆ ಕಾಲಾವಧಿಯ ನಂತರದ ಕಾಲಘಟ್ಟವನ್ನು ನಾವು ಇತಿಹಾಸ ಕಾಲ ಅಂತೇಳಿ ಗುರುತಿಸ್ತೀವಿ ಅಂತೇಳಿ. ಸೊ ಈ ಒಂದು ಕಾಲಘಟ್ಟದಲ್ಲಿ ಮತ್ತೆ ನಾವು 3 ವಿಭಜನೆಗಳನ್ನು ಮಾಡ್ಕೋತೀವಿ.
ಅಧ್ಯಯನದ ಅನುಕೂಲಕ್ಕಾಗಿ ಒಂದು ಪ್ರಾಚೀನ, ಮಧ್ಯ ಮತ್ತು ಆಧುನಿಕ ಅಂತೇಳಿ. ಸೊ ನಮ್ಮ ಭಾರತದ ಇತಿಹಾಸ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಪ್ರಾಚೀನ ಅಂತ ಹೇಳಿದ್ರೆ ಆರಂಭ ಕಾಲದಿಂದ 1200ರವರೆಗಿನ ಇತಿಹಾಸ, ಅಂದರೆ 1200ನೇ ಇಸ್ವಿ ಅಂತೇನಿದೆ ಅಲ್ಲಿವರೆಗಿನ ಒಂದು ಇತಿಹಾಸವನ್ನು ನಾವು ಪ್ರಾಚೀನ ಕಾಲದ ಇತಿಹಾಸ ಅಂತ ಗುರುತಿಸಿದ್ರೆ, ತದನಂತರದ್ದು ಅಂದರೆ 1200ರಿಂದ 1700ರವರೆಗಿನ ಇತಿಹಾಸ, ಸರಿಸುಮಾರು ಆ ಕಾಲಘಟ್ಟದವರೆಗಿನ ಇತಿಹಾಸವನ್ನು ಮಧ್ಯಕಾಲೀನ ಭಾರತದ ಇತಿಹಾಸ ಅಂತ ಗುರುತಿಸ್ತೀವಿ. ತದನಂತರದಲ್ಲಿ 1700ರಿಂದ ಈಚೆಗಿನ ಇತಿಹಾಸ, ಪ್ರಸ್ತುತ ಈ ಏನಿದೀವಿ ನಾವು ಇಲ್ಲಿವರೆಗಿನ ಇತಿಹಾಸನ ಆಧುನಿಕ ಭಾರತದ ಇತಿಹಾಸ ಅಂತೇಳಿ ಗುರುತಿಸ್ತೀವಿ. ಈ ರೀತಿಯ ವಿಭಜನೆ ಎಲ್ಲ ದೇಶಗಳ ಇತಿಹಾಸ ಅಧ್ಯಯನಕ್ಕೂ ಕೂಡ ಅಲ್ಲಿನ ವಿದ್ವಾಂಸರುಗಳು ಮಾಡಿಕೊಂಡಿರ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಆತ್ಮೀಯ ವಿದ್ಯಾರ್ಥಿಗಳ, ಇದುವರೆಗೂ ನಾವು ಇತಿಹಾಸದಲ್ಲಿ ಕಾಲಾನುಕ್ರಮಣಿಕೆ ಅಂದರೆ ಕ್ರೊನಾಲಜಿ ಮತ್ತು ಕಾಲ ವಿಭಜನೆ ಪೀರಿಯಡೈಸೇಷನ್ ಹೇಗೆ ಮಾಡ್ಕೋತಾರೆ ಅನ್ನುವಂಥದ್ದನ್ನು ಗಮನಿಸಿದ್ವಿ. ಅಂದರೆ ಕಾಲಾನುಕ್ರಮಣಿಕೆ ಅವಶ್ಯಕತೆ ಏನು, ಹಾಗೆ ಯಾವ ರೀತಿ ಕಾಲಗಣನೆ ಆರಂಭ ಆಯಿತು ಇತಿಹಾಸದಲ್ಲಿ ಅನ್ನುವಂಥದ್ದು, ಮತ್ತು ಯಾವೆಲ್ಲ ರೀತಿಯ ಕಾಲಗಣನೆಗಳು ಬಳಕೆಯಲ್ಲಿ ಇದ್ದಾವೆ ಅನ್ನುವಂಥದ್ದು, ನಮ್ಮ ಭಾರತಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಶಕ ವರ್ಷಗಳು, ಹಾಗೆಯೇ ಹಿಜರಿ ಶಕ ಕುರಿತಂಥ ವಿವರಗಳು, ಜೊತೆಗೆ ಇತಿಹಾಸದಲ್ಲಿ ಕಾಲ ವಿಭಜನೆ ಯಾಕೆ ಮಾಡಿಕೊಂಡಿದ್ದಾರೆ ಮತ್ತು ಹೇಗೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು, ಅದರಲ್ಲಿರ್ತಕ್ಕಂಥ 2 ಮುಖ್ಯವಾದ ವಿಭಾಗಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ ಉಪವಿಭಾಗಗಳು, ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈ ವಿಡಿಯೋ ಪಾಠವನ್ನು ಸಿದ್ಧಪಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಅಧ್ಯಯನ ಸಾಮಗ್ರಿಯನ್ನು ಶ್ರೀಯುತ ಪಾಲಾಕ್ಷರವರು ರಚಿಸಿರ್ತಕ್ಕಂಥ ಇತಿಹಾಸ ರಚನೆ ಮತ್ತು ಸಂಶೋಧನಾ ಮಾರ್ಗ ಅನ್ನುವಂಥ ಪುಸ್ತಕದಲ್ಲಿ ಇರ್ತಕ್ಕಂಥ ಅಧ್ಯಾಯ ಕಾಲಾನುಕ್ರಮಣಿಕೆ ಮತ್ತು ಕಾಲ ವಿಭಜನೆ ಅನ್ನುವಂಥ ಅಧ್ಯಾಯದಿಂದ ಸಂಗ್ರಹಿಸಲಾಗಿತ್ತು. ನಿಮಗೆ ಈ ವಿಷಯದ ಕುರಿತಂತೆ ಹೆಚ್ಚಿನ ವಿವರಗಳು ಬೇಕಂದ್ರೆ ಆ ಪುಸ್ತಕವನ್ನು ರೆಫರ್ ಮಾಡ್ಬೋದು. ಹಾಗೆಯೇ ಯಾವುದಾದ್ರೂ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳು ಇದ್ದರೆ ಮತ್ತು ಈ ವಿಡಿಯೋ ಪಾಠವನ್ನು ಮತ್ತಷ್ಟು ಉತ್ತಮಪಡಿಸುವಲ್ಲಿ ನಿಮ್ಮ ಸಲಹೆ ಸೂಚನೆಗಳಿದ್ರೆ ಅವುಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಈ ನಿಮ್ಮ ಅಧ್ಯಯನಕ್ಕೆ ಶುಭವಾಗಲಿ ಅಂತ ಹಾರೈಸಿ ಈ ವಿಡಿಯೋ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.